ನಮಸ್ಕಾರ, ನನ್ನ ಹೆಸರು ಕಿರಣ್. UEFC ಪಾಡ್ಕ್ಯಾಸ್ಟ್ ಪ್ರೋಗ್ರಾಮ್ಗೆ ಎಲ್ರಿಗೂ ಸ್ವಾಗತ. ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಪಾಡ್ಕ್ಯಾಸ್ಟ್ ಇದು ಸೆಕೆಂಡ್ ಎಪಿಸೋಡ್. ನಾನು ಥ್ಯಾಂಕ್ ಯು ಹೇಳೋಕ್ಕೆ ಬಯಸ್ತೀನಿ. ಯಾಕೆಂದರೆ ನಮ್ಮದು ಫಸ್ಟ್ ಎಪಿಸೋಡ್ನ ನೀವೆಲ್ಲರೂ ನೋಡಿದಿರಿ, ತುಂಬ ಜನ ನೋಡಿದಿರಿ, ಅಪ್ರಿಷಿಯೇಟ್ ಮಾಡಿದಿರಿ, ಫೀಡ್ಬ್ಯಾಕ್ಗಳು ಕೊಟ್ಟಿದ್ದೀರಿ. ನಮಗೆ ಅದು ತುಂಬ ಅನುಕೂಲ ಆಯಿತು. ಜೊತೆಗೆ ಮಧುಚಂದನ್ ಅವ್ರಿಗೂ ಕೂಡ ನನ್ನ ವಂದನೆಗಳು. ಅವ್ರು ನಮಗೆ ಫಸ್ಟ್ ಎಪಿಸೋಡ್ಗೆ ಬಂದರು. ಫಸ್ಟ್ ಎಪಿಸೋಡ್ ಮುಗಿದ ಮೇಲೆ ನಂದೀಶ್ ಗೌಡ ಅವ್ರನ್ನ ಮೀಟ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದೆ, ಫಸ್ಟ್ ಎಪಿಸೋಡ್ ಇದು ನಮ್ಮ ಆಫೀಸಲ್ಲೇ ರೆಕಾರ್ಡ್ ಮಾಡಿದ್ದು, ಅದ್ರದ್ದು ಕ್ವಾಲಿಟಿ ಮತ್ತು ಜಾಗ, ಸ್ಟುಡಿಯೋ ಅದೆಲ್ಲನೂ ಚೇಂಜ್ ಮಾಡಬೇಕು, ಅದನ್ನು ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ. ಅದ್ರ ಪ್ರಕಾರಗೆ ಈ ಸಲ ನಮ್ಮ ಸೆಕೆಂಡ್ ಎಪಿಸೋಡ್ನ ನಾವು ರೆಕಾರ್ಡ್ ಮಾಡ್ತಾಯಿದ್ವಿ ಹೊಸ ಜಾಗದಲ್ಲಿ, ಹೊಸ ಸ್ಟುಡಿಯೋದಲ್ಲಿ, ವಿತ್ ಗುಡ್ ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್. ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಸೊ ನಿಮಗೆ ನೀವು ನೋಡ್ತಾ ಇದ್ದೀರಾ, ಇದನ್ನು ಕ್ವಾಲಿಟಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಮತ್ತು ಸೆಕೆಂಡ್ ಎಪಿಸೋಡ್ನಲ್ಲಿ ನಮಗೆ ಬಂದಿರೋ ಗೆಸ್ಟ್, ಶಿ ಈಸ್ ಅನ್ ಇನ್ಕ್ರೆಡಿಬಲ್ ವುಮೆನ್ ಆ್ಯಂಡ್ ಶಿ ಈಸ್ ಅಚೀವ್ಡ್ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್ ಆಲ್ರೆಡಿ, ಬೀಯಿಂಗ್ ಸೋ ಯಂಗ್. ಅವರು ಹಾಸನದಿಂದ ಬರ್ತಾರೆ, ಹುಟ್ಟು ಬೆಳೆದಿದ್ದಲ್ಲ ಹಾಸನದಲ್ಲಿ, ಓದಿದ್ದು ಡೆಂಟಲ್ ಸೈನ್ಸ್, ಡೆಂಟಲ್ ಸರ್ಜನ್ ಆಗ್ತಾರೆ, ಗೋಲ್ಡ್ ಮೆಡಲಿಸ್ಟ್ ಕೂಡ. ಡೆಂಟಲ್ ಸರ್ಜನ್ ಮುಗಿದ ತಕ್ಷಣ ಇವ್ರಿಗೆ ಮದುವೆ ಆಗುತ್ತೆ, ಅರೇಂಜ್ ಮ್ಯಾರೇಜ್. ಇವರು ಮದುವೆ ಆದದ್ದು ಚೇತನ್ ಗೌಡ ಅಂತ, ಅವ್ರು ನನಗೆ ಚೆನ್ನಾಗಿ ಗೊತ್ತು. ಹಾಯ್ ಚೇತನ್. ಇವ್ರು ಬಂದು ಶಿವರಾಮೇಗೌಡ ಅವರ ಮಗ, ಅವ್ರನ್ನು ಸೀಸನ್ ಪೊಲಿಟಿಷಿಯನ್, ತುಂಬ ಜನಕ್ಕೆ ಗೊತ್ತು ಅವರು. ಅದಾದಮೇಲೆ ಅವ್ರಿಗೆ ಮಗು ಆಯಿತು, ಆಹನ್ ಅಂತ ಅವನ ಹೆಸರು. ಈಗ ಆಲ್ಮೋಸ್ಟ್ 11 years ಓಲ್ಡ್. ಯೂಶ್ವಲಿ ಏನಾಗ್ತದೆ, ಮದುವೆ ಆಯಿತು, ಮಗು ಆಯಿತು ಅಂತ ಅಂದಮೇಲೆ ಸರಿ ಆಯಿತು, ಸೆಟ್ಲಾದರೂ, ನಡೀತಿದ್ದ ಜೀವನ ಹಂಗೆ ನಡ್ಕೊಂಡು ಹೋಗ್ತದೆ ಅಂತ ಅನ್ಕೊತಾರೆ. ಆದರೆ ಇವ್ರ ಜೀವನದಲ್ಲಿ ಮೇಜರ್ ಟರ್ನ್ ಆದದ್ದು ಈ ಟೈಮ್ನಲ್ಲಿ. ಅವ್ರ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡ್ತಾರೆ, ಮಿಸ್ಸಸ್ ಇಂಡಿಯಾ ಕಾಂಟೆಸ್ಟ್ ನಡೀತಾ ಇರ್ತದೆ, ನೀನು ಪಾರ್ಟಿಸಿಪೇಟ್ ಮಾಡು ಅಂತ. ಇವ್ರು ಅದನ್ನು ಕನ್ಸಿಡರ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಾರೆ. 2014ನಲ್ಲಿ 2017ನಲ್ಲಿ ಇವರು ಮಿಸ್ಸಸ್ ಕರ್ನಾಟಕ ವಿನ್ನರ್ ಆಗ್ತಾರೆ. ಅದ್ರ ನೆಕ್ಸ್ಟ್ ಲೆವೆಲ್ ಮಿಸ್ಸಸ್ ಇಂಡಿಯಾ, ಅದಕ್ಕೂ ಕಾಂಟೆಸ್ಟ್ ಮಾಡ್ತಾರೆ. ಸೊ ಮಿಸ್ಸಸ್ ಇಂಡಿಯಾ ಫೈನಲಿಸ್ಟ್ ಆಗ್ತಾರೆ. ಜೊತೆಗೆ ರಾಯಲ್ ಕಾನ್ಕರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಇದು ಇವರ ಫ್ಯಾಮಿಲಿ ಬಿಸ್ನೆಸ್, ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ ಆಗಿದ್ದಾರೆ. ಗುಡ್ ವಿಲ್ ಅಂಬಾಸಿಡರ್ ಆಟ್ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್. ಗುಡ್ ವಿಲ್ ಅಂಬಾಸಿಡರ್ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲಲ್ಲಿ. ಮತ್ತು ಇವರು ಯೋಗ ಥೆರಪಿಸ್ಟ್ ಕೂಡ. ಆಯುಷ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಇವರು ಸರ್ಟಿಫೈ ಆಗಿ ಯೋಗ ಥೆರಪಿಸ್ಟ್ ಕೂಡ ಆಗಿದ್ದಾರೆ. ಜೊತೆಗೆ ಇವರು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಕೂಡ. ಇನ್ಫ್ಲುಯೆನ್ಸರ್ ಅಂತಂದರೆ ಎಲ್ಲದಕ್ಕೂ ಆ್ಯಡ್ಗಳು ಮಾಡಿಕೊಂಡು ಎಲ್ಲ ಬ್ರ್ಯಾಂಡ್ಗಳು ಮಾಡುವಂಥದ್ದು ಇನ್ಫ್ಲುಯೆನ್ಸರ್ ಅಲ್ಲ. ಆಲ್ಮೋಸ್ಟ್ ಒಂದು 89,000 ಜನ ಫಾಲೋವರ್ಸ್ ಇದ್ದಾರೆ. ಯಾವುದೋ ಒಳ್ಳೆ ಕಾರ್ಯಕ್ರಮಗಳು ಮಾತ್ರ ಅದನ್ನು ಪ್ರಮೋಟ್ ಮಾಡ್ತಾರೆ. ಜೊತೆಗೆ ಮೇಜರಾಗಿ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲಲ್ಲಿ ವುಮೆನ್ ಸೆಕ್ಟರ್ನಲ್ಲಿ ಇವ್ರನ್ನ ಚೇರ್ಪರ್ಸನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಇವ್ರ ಪೊಸಿಷನ್ ಇದೆ, ಇದು ಒಂದು ಮೇಜರ್ ಫ್ಯಾಕ್ಟರ್. ಸೊ ಆಲ್ಮೋಸ್ಟ್ ಇವರು ಯಾರು ಅಂತ ಗೊತ್ತಾಗಿರ್ಬೋದು. ಇಲ್ಲ ಅಂತಂದರೆ ಲೆಟ್ಸ್ ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಶ್ರುತಿ ಗೌಡ. ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ತುಂಬ ಜಾಸ್ತಿ ಆಯ್ತು ಇಂಟ್ರೊಡಕ್ಷನ್ ಕೊಟ್ಟಿದ್ದು. ಲಿಸ್ಟ್ ನನ್ನ ಹತ್ರ ಇಷ್ಟಿದೆ ಲಿಸ್ಟಲ್ಲಿ, ಬಟ್ ಮೇ ಬಿ ಐ ಮಿಸ್ಡ್ ಸಮಥಿಂಗ್ ಆಲ್ರೆಡಿ. ಐ ಡೋಂಟ್ ನೋ. ನೋ, ಐ ಥಿಂಕ್ ಫ್ಯೂ ಅವಾರ್ಡ್ಸ್, ಅದು ಇಟ್ಸ್ ಓಕೆ. ಓಕೆ, ಸೊ ನೀವು ಅದನ್ನು ಫೀಲ್ ಮಾಡ್ಬೋದು ಈಗ ಏನು ಮಿಸ್ ಆಗಿದೆ ಅಂತ. ಫಸ್ಟ್ ಆಫ್ ಆಲ್, ನೀವು ಇಷ್ಟೊಂದು ಕೆಲಸಗಳು ಮಾಡ್ತಾ ಇದ್ದೀರಾ, ಇದು ಇಷ್ಟು ಬ್ಯುಸಿಯಾಗಿರ್ತೀರಾ. ಬಟ್ ಒಂದು ಕ್ವಶನ್, ನೀವು ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮತ್ತು ಇನ್ನೊಂದು, ವೇರ್ ಡು ಯೂಶ್ವಲಿ ವಾಂಟ್ ಟು ಬಿ? ಆ್ಯಂಡ್ ಮೇ ಬಿ ನೀವು ಯಾವುದಾದ್ರು ಸ್ಪೆಷಲ್ ಜಾಗ ಇರ್ಬೋದು, ವೆಕೇಷನ್ ಇರ್ಬೋದು, ಯಾವ ಜಾಗ ನಿಮಗೆ ತುಂಬ ಇಷ್ಟ? ನನಗೆ ಹೇಳಬೇಕಂದ್ರೆ ದರ್ ಇಸ್ 2 ಆನ್ಸರ್ಸ್ ಇದಕ್ಕೆ. ಇಫ್ ವಿ ಸಿ ಇಟ್ ಆನ್ ಅ ಯೋಗ ಸೈಡಲ್ಲಿ ನೋಡ್ಬಿಟ್ಟು ಹೇಳಬೇಕಂದ್ರೆ, ಇಟ್ ಈಸ್ ಆಲ್ವೇಸ್ ಅ ಬಾಡಿ ವೇರ್ ಅವರ್ ಸೋಲ್ಸ್ ಕ್ರೇವ್ ಟು ಬಿ ದೇರ್ ಥರ. ಅದಲ್ಲದೆ 3D ವರ್ಲ್ಡಲ್ಲಿ ಹೇಳಬೇಕು ಅಂದರೆ ಐ ಲೈಕ್ ಸ್ವಿಟ್ಜರ್ಲ್ಯಾಂಡ್ ಮೋರ್, ಬಿಕಾಸ್ ಐ ಲೈಕ್ ನೇಚರ್.
ನನಗೆ ನೇಚರ್ ಜೊತೆ ಇರೋಕ್ಕೆ ತುಂಬ ಇಷ್ಟ, ವೇರ್ ದರ್ ಇಸ್ ಮೋರ್ ಆಫ್ ಗ್ರೀನ್ರಿ. ಮತ್ತು ನಿಮ್ಮದು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಮ್ಯಾನೇಜ್ ಮಾಡೋಕ್ಕಾಗ್ತದೆ ನಿಮಗೆ ಟ್ರಿಪ್ಸ್ ಎಲ್ಲ? ಹಾಂ, ಇಯರ್ಲಿ 1 ಟ್ರಿಪ್ ಫಾರ್ ಶ್ಯೂರ್. ಹ್ಞೂ. ಆ ಬ್ರೇಕ್ ಬೇಕೇ ಬೇಕು ಎಲ್ಲರಿಗೂ. ಸೊ ಏನೇ ಶೆಡ್ಯೂಲ್ ಇದ್ದರೂ ಯು ಹ್ಯಾವ್ ಟು ಗಿವ್ ಯುವರ್ ಟೈಮ್ ಫಾರ್ ಯುವರ್ ಸೆಲ್ಫ್. ದರ್ ಇಸ್ ನೋ ಎಕ್ಸ್ಕ್ಯೂಸ್ ಅದಕ್ಕೆ. ಸೊ ನಿಮಗೆ ನಾನು ಮುಂಚೆ ತುಂಬ ಇಂಟರ್ವ್ಯೂಸಲ್ಲೂ ನಾನು ಅದನ್ನು ಹೆಣ್ಮಕ್ಳಿಗೆ ಸ್ಪೆಷಲಿ ಹೇಳಿದ್ದೀನಿ. ನಾವು ಎಲ್ಲ ಕೆಲಸಗಳು ಮಾಡ್ತಿರ್ತೀವಿ ಬೇರೆಯವ್ರಿಗೋಸ್ಕರ, ಫ್ಯಾಮಿಲಿಲಿ ಎಲ್ಲರಿಗೂ ಟೈಮ್ ಡೆಡಿಕೇಟ್ ಮಾಡ್ತಿರ್ತೀವಿ. ನಮಗೋಸ್ಕರ ಅಟ್ಲೀಸ್ಟ್ 24 ಅವರ್ಸಲ್ಲಿ ಅಟ್ಲೀಸ್ಟ್ 30 ಮಿನಿಟ್ಸ್ ನಮಗೆ ಅಂತ ತೊಗೋಬೇಕು. ನೀವು ಕಾಫಿ ಟೈಮ್ ಅಂತಾದರೂ ತೊಗೊಳ್ಳಿ, ವಾಕಿಂಗ್ ಅಂತಾದರೂ ತೊಗೊಳ್ಳಿ, ನಿಮಗೆ ಡ್ಯಾನ್ಸ್ ಇಷ್ಟ ಇದ್ದರೆ ಡ್ಯಾನ್ಸು, ಸಿಂಗಿಂಗ್ ಇಷ್ಟ ಇದ್ದರೆ ಸಿಂಗಿಂಗ್, ಏನಾದರೂ ದಟ್ ಈಸ್ ಯುವರ್ ಟೈಮ್. ಇಟ್ಸ್ ಯುವರ್ ಪರ್ಸ್ನಲ್ ಟೈಮ್. ಓಕೆ. ನೀವು ನಿಮ್ಮ ಬಾಲ್ಯ ಹೆಂಗಿತ್ತು? ಎಲ್ಲಿ ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ, ಮತ್ತು ಓದಿದ್ದೆಲ್ಲ ಹೆಂಗಾಯಿತು? ಮತ್ತು ಒಂದು ಮರ್ತೆ ಇಲ್ಲಿ ನೀವು ಹೇಳ್ಬೋದು ಅದನ್ನು, ನೀವು ಓದಿದಾಗ ಏನೋ ಸ್ಪೆಷಲಾಗಿ ಏನೋ ಆಯಿತು ಓದಿದಾಗ? ಗೋಲ್ಡ್ ಮೆಡಲಿಸ್ಟ್. ಎಕ್ಸಾಕ್ಟ್ಲಿ, ಐ ಮಿಸ್ ದಟ್ ಪಾರ್ಟ್. ಸೊ ನೀವು ಡೆಂಟಿಸ್ಟ್ ಆಗಿದ್ದು ಹೆಂಗಾಯಿತು? ನಿಮ್ಮ ಪೇರೆಂಟ್ಸ್ ಎಲ್ಲ ಹೆಂಗಿದ್ರು? ಸೊ ಅದೊಂದು ಸ್ವಲ್ಪ ನಿಮ್ಮದು ಆವಾಗ ಎಲ್ಲರಿಗೂ ಸೇಮ್ ಇತ್ತು ಅನ್ಸುತ್ತೆ. ದಟ್ 90s ಎರಾ ವಾಸ್ ಲೈಕ್ ದ್ಯಾಟ್. ಡಿಸ್ಟ್ರಾಕ್ಷನ್ ಎಲ್ಲ ತುಂಬ ಕಡಿಮೆ ಇತ್ತು. ಆ್ಯಂಡ್ ನಾನು ಹುಟ್ಟಿದ್ದು ಹಾಸನಲ್ಲಿ, ಬೆಳೆದಿದ್ದು ಅಲ್ಲೇ, ಸ್ಕೂಲಿಂಗ್ ಕಾಲೇಜ್ ಎಲ್ಲ ಮಾಡಿದ್ದು ಹಾಸನಲ್ಲೇ. ನನ್ನ ನೇಟಿವ್ ಹಾಸನ್. ಸೊ ಸ್ಕೂಲಿಂಗ್ ಐ ವಾಸ್ ಅ ವೆರಿ ಅಕಾಡೆಮಿಕ್ ಓರಿಯೆಂಟೆಡ್ ಸ್ಟೂಡೆಂಟ್. ನಂಗೆ ಮುಂಚೆಯಿಂದನೂ ನಾನು ಹಾಗೇನೆ. ಜಾಸ್ತಿ ಅವಾಗೆಲ್ಲ ನಾನು ಟ್ಯೂಷನ್ಸ್ಗೂ ಹೋಗಿಲ್ಲ. ನಮ್ಮಮ್ಮ ಸ್ವಲ್ಪ ಬೇಸಿಕ್ ಹೇಳ್ಕೊಟ್ಟಿರೋದು ನೆನಪಿದೆ ನಂಗೆ, ಒಂದು 2nd ಸ್ಟ್ಯಾಂಡರ್ಡ್ ತನಕ. ಆಮೇಲೆ ಐ ವಾಸ್ ಮೋರ್ ಆಫ್ ಇಂಡಿಪೆಂಡೆಂಟ್ ಚೈಲ್ಡ್. ಆವಾಗಲೇ ನಾನೇ ಹೋಮ್ವರ್ಕ್ ಮಾಡ್ಕೊಳ್ಳೋದು, ನಾವೇ ಓದ್ಕೊಳ್ಳೋದು. ನಮ್ದು ಒಂದು ಫ್ರೆಂಡ್ಸ್ ಒಂದಿಷ್ಟು ಗ್ಯಾಂಗ್, ನಾವುಗಳೇ ಕೂತ್ಕೊಂಡು ಮನೆಗೆ ಬಂದ್ಬಿಟ್ಟು ಯಾರು ಹೇಳೋಕ್ಕೂ ಮುಂಚೆ ನಮ್ಮ ಹೋಮ್ವರ್ಕ್ ಸ್ಕೂಲಲ್ಲೇ ಒಂದೊಂದ್ಸಲ ಮುಗಿಸ್ಕೊಂಬರ್ತಿದ್ವಿ. ಐ ಆಮ್ ದ್ಯಾಟ್ ಕೈಂಡ್ ಆಫ್ ಚೈಲ್ಡ್, ಮೋರ್ ಆಫ್ ಅಕಾಡೆಮಿಕ್ ಓರಿಯೆಂಟೆಡ್ ಮುಂಚೆಯಿಂದನೂ ಹಾಗೇ. ಆ್ಯಂಡ್ ಅವಾಗಿಂದನೂ ನನಗೆ ಸೈನ್ಸ್ ಸಬ್ಜೆಕ್ಟೇ ತುಂಬ ಇಷ್ಟ ಇತ್ತು, ಈವನ್ ಇನ್ ಪ್ರೈಮರಿ. ಸೊ ಹಾಗಾಗಿ ನನಗೆ ನಮ್ಮ ಫ್ಯಾಮಿಲಿಲಿ ಯಾರೂ ಡಾಕ್ಟರ್ ಇರಲಿಲ್ಲ. ಸೊ ಐ ಹ್ಯಾಡ್ ಅ ಡ್ರೀಮ್ ದಟ್ ನನ್ನ ಫ್ಯಾಮಿಲಿಲಿ ನಾನು ಫಸ್ಟ್ ಡಾಕ್ಟರ್ ಆಗಬೇಕಂತ. ಆ್ಯಂಡ್ ಆವಾಗ ನಮಗೆ ಇವಾಗ JEE ಆ್ಯಂಡ್ ನೀಟ್ ಎಕ್ಸಾಮ್ಸ್ ಎಲ್ಲ ಬಂದಿದೆ, ಬಟ್ ನಮ್ಗೆ ಇದ್ದಿದ್ದು ಏಮ್ಸ್ ಎಕ್ಸಾಮ್ ಇತ್ತು, ಆಲ್ ಇಂಡಿಯಾ ಮೆಡಿಕಲ್ ಎಕ್ಸಾಮ್ ಇತ್ತು. ಅದು ಬಿಟ್ಟರೆ KCET ಇತ್ತು, ಕರ್ನಾಟಕ CET, COMEDK ಇತ್ತು. ಇಷ್ಟೇ ಎಕ್ಸಾಮ್ಸ್ ಇದ್ದಿದ್ದು ಆವಾಗ, ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಐ ಹ್ಯಾವ್ ಕ್ರ್ಯಾಕ್ಡ್ ಆಲ್ ಎಕ್ಸಾಮ್ಸ್ ಗೌರ್ಮೆಂಟ್ ಸೀಟಲ್ಲಿ. ಯಾ. ಸೊ ನಮ್ದು ಮ್ಯಾನೇಜ್ಮೆಂಟ್ ಸೀಟು, ನೋ ಇನ್ಫ್ಲುಯೆನ್ಸ್, ನಥಿಂಗ್. ಇಟ್ ಈಸ್ ಕಂಪ್ಲೀಟ್ಲಿ ಗೌರ್ಮೆಂಟ್ ಸೀಟ್. ಓಕೆ. ನೀವು ಅದು ಓದಿದ್ಮೇಲೆ ಯು ಪ್ರಾಕ್ಟೀಸ್? ಐ ಆ್ಯಕ್ಚುಲಿ ಟ್ರೈಡ್ ಟು ಕ್ರ್ಯಾಕ್ ಫಾರ್ ಮೆಡಿಕಲ್ ಸೀಟ್. ನನಗೆ ಒಂದು ಸ್ವಲ್ಪ ರ್ಯಾಂಕಿಂಗಲ್ಲಿ ಮೆಡಿಕಲ್ ಸೀಟ್ ಮಿಸ್ ಆಯಿತು. ಬಟ್ ದೆರ್ ವಾಸ್ ಅ ಮ್ಯಾನೇಜ್ಮೆಂಟ್ ಸೀಟ್ ಮಧ್ಯ ದೆರ್ ಇಸ್ ಅ ಪೇಮೆಂಟ್ ಸೀಟ್ ಥರ ಬರ್ತಿತ್ತು ಆವಾಗ. ಮ್ಯಾನೇಜ್ಮೆಂಟ್ ಇಸ್ ಡೈರೆಕ್ಟ್ಲಿ ವಿತ್ ದ ಮ್ಯಾನೇಜ್ಮೆಂಟ್ ಆಫ್ ದ ಇನ್ಸ್ಟಿಟ್ಯೂಷನ್. ಪೇಮೆಂಟ್ ಸೀಟ್ ಅಂದರೆ ಅಗೇನ್ ಯು ವಿಲ್ ಹ್ಯಾವ್ ಟು ಪೇ some bigger amount to the government where they will allocate ಸೀಟ್ಸ್ ಥರ. ಅದಕ್ಕೂ ನಮ್ಮ ಪೇರೆಂಟ್ಸ್ ವರ್ ಲೈಕ್ ವೆರಿ ಸ್ಟ್ರಿಕ್ಟ್, ವೆರಿ ಆರ್ಥೋಡಾಕ್ಸ್. ಅಂದರೆ ನೀವು ಏನು ಓದಿರ್ತೀರೋ ಅಷ್ಟೇ, ಮತ್ತು ಅಮೌಂಟ್ ಎಲ್ಲ ಕಟ್ಬಿಟ್ಟು ಓದಿಸಲ್ಲ ಥರನೇ ಇದ್ದಿದ್ದು ನಮ್ಮ ಪೇರೆಂಟ್ಸ್. ಸೊ ಹಾಗಾಗಿ ನಾನು ಮೆಡಿಕಲ್ ಸೀಟ್ ಬಿಟ್ಬಿಟ್ಟು ಡೆಂಟಲ್ ಚೂಸ್ ಮಾಡಿದ್ದು. ಮೈ ಸೆಕೆಂಡ್ ಆಪ್ಷನ್ ವಾಸ್ ಡೆಂಟಲ್. ಸೊ ಓಕೆ. ಸೊ ಡೆಂಟಲ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್? ಯಾ, ಸರ್ಜರಿನಲ್ಲಿ. ಸೊ ಅದು ಅಂದರೆ ಯು ಆರ್ ದ ಟಾಪ್? ಎಸ್, ಐ ವಾಸ್ ದ ಟಾಪರ್. ಓಕೆ, ದಟ್ಸ್ ನೈಸ್. ಅದು ಬಟ್ ಇಲ್ಲಿ ಇದಕ್ಕಿಂತ ಮುಂಚೆ 10th 12th ಆವಾಗ್ಲೂ ಡಿಸ್ಟ್ರಿಕ್ಟ್ ವೈಸಲ್ಲೂ ಡಿಸ್ಟಿಂಕ್ಷನ್ ಬಂದ ಮಕ್ಕಳಿಗೆ ಹಾನರ್ ಮಾಡ್ತಿದ್ರು, ಸ್ಕಾಲರ್ಶಿಪ್ ಕೊಡ್ತಿದ್ರು, ಅದೆಲ್ಲ ಬಂದಿದೆ ನನಗೆ. ಹಾಸನ್ ಡಿಸ್ಟ್ರಿಕ್ಟ್ DC ಸರ್ ನಮಗೆ ಇನ್ವೈಟ್ ಮಾಡಿದರು, 10 ಮೆಂಬರ್ಸ್ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರೋ ಮಕ್ಕಳಿಗೆ ಗ್ರೇಡ್ 10th DC ಆಫೀಸಲ್ಲೇ. ಸೊ ಅಲ್ಲಿ ಕೂಡ ನಾನು ಫೆಲಿಸಿಟೇಟ್ ಮಾಡಿಸ್ಕೊಂಡಿದ್ದೀನಿ DC ಅವ್ರ ಹತ್ರ. ಅದು ಲೋಕಲ್ ಪೇಪರ್ಸಲ್ಲೆಲ್ಲ ಬಂದಿತ್ತು. ಆ್ಯಂಡ್ PUನಲ್ಲೂ ಅಷ್ಟೇ, ಮೋರ್ ದ್ಯಾನ್ 90% ಇರೋರಿಗೆ ಎಲ್ಲರಿಗೂ ಹಾನರ್ ಮಾಡಿದರು ಆವಾಗ. ಸೊ 10th ಅಷ್ಟೇ, 9th ಅಷ್ಟೇ, ಇಟ್ ವಾಸ್ ಆಲ್ಮೋಸ್ಟ್ ಆಲ್ವೇಸ್ ಅಬೌವ್ 90. ಓಕೆ, ನೈಸ್. ಮತ್ತು ಡೆಂಟಲ್ ಎಲ್ಲ ಮುಗಿದ್ಮೇಲೆ ಪ್ರಾಕ್ಟೀಸ್ ಮಾಡಿದ್ರಿ? ಎಲ್ಲಿ ಹಾಸನಲ್ಲೇ ಇದ್ರಾ, ಇಲ್ಲಾಂದ್ರೆ ಬೆಂಗಳೂರು ಮೂವ್ ಆದ್ರಾ? ಇಲ್ಲ, ಪ್ರಾಕ್ಟೀಸ್ ಮಾಡಿದ್ದು ನಾನು ಒಂದು 15-20 ಡೇಸ್ ಅಷ್ಟೇ, ಬಿಕಾಸ್ ಆಫ್ಟರ್ ದಟ್ ಐ ಗಾಟ್ ಮ್ಯಾರಿಡ್. ಐ ವಾಸ್ ಏಮಿಂಗ್ ಫಾರ್ ಮಾಸ್ಟರ್ಸ್ ಆವಾಗ. ಆ್ಯಂಡ್ ಇಂಟರ್ನ್ಶಿಪ್ ಕೂಡ ನಾನು ಆ್ಯಕ್ಚುಲಿ 4 years ವಿಲ್ ಬಿ ಮೋರ್ ಟಫ್
ಫಸ್ಟ್ 2 ಇಯರ್ಸ್ ಮೆಡಿಕಲಿ ರಿಲೇಟೆಡೇ ಇರುತ್ತೆ. ಇಟ್ ಈಸ್ ಜನರಲ್ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಸ್ಟೂಡೆಂಟ್ಸ್ ಫಸ್ಟ್ 2 ಇಯರ್ಸ್, ಬಿಕಾಸ್ ಅನಾಟಮಿ, ಬಯೋಕೆಮಿಸ್ಟ್ರಿ, ಬೇರೆ ಫಿಸಿಯಾಲಜಿ, ಎವ್ರಿಥಿಂಗ್ ಈಸ್ ಕಾಮನ್. ಇಟ್ಸ್ ಅಬೌಟ್ ಹ್ಯೂಮನ್ಸ್ ಅಲ್ವಾ. ಸೊ ಫಸ್ಟ್ 2 ಇಯರ್ಸ್ ಇಟ್ ಈಸ್ ದ ಸೇಮ್ ಸಬ್ಜೆಕ್ಟ್. ಥರ್ಡ್ ಆ್ಯಂಡ್ ಫೋರ್ತ್ ಇಯರ್ ಅವರು ಬೈಫಕೇಟ್ ಮಾಡ್ತಾರೆ ಡೆಂಟಲ್ಗೆ. Fifth year will be internship. That is like you can enjoy your that 4 years hard work na, you can relax another. But that fifth year also I was preparing for my masters because I had no clue na madve agutte anta. So I was preparing, I was going for a tuition alli. One of my professor idru, he had got 8th or 9th rank ansutte all India exam alli. He was into oral surgery. ಸೊ ಅವ್ರ ಹತ್ರ ನಾನು ಟ್ಯೂಷನ್ ಹೋಗ್ತಿದ್ದೆ. ಸೊ ಅಲ್ಲಿ ದಟ್ 1 ಇಯರ್ ಆಲ್ಸೋ ಐ ಹ್ಯಾಡ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ನಂದು, ಸೊ ದ್ಯಾಟ್ ಐ ಶುಡ್ ನಾಟ್ ವೇಸ್ಟ್ ದಟ್ 1 more ಇಯರ್ ಅಂತ. ಐ ವಾಸ್ ಕಂಪ್ಲೀಟ್ಲಿ ಪ್ರಿಪೇರಿಂಗ್ ಫಾರ್ ಮೈ ಮಾಸ್ಟರ್ಸ್. ಅದಾದಮೇಲೆ ಸಡನ್ನಾಗಿ ಇಟ್ ವಾಸ್ ಅನ್ ಅರೇಂಜ್ ಮ್ಯಾರೇಜ್, ಮದುವೆ ಎಲ್ಲ ಫಿಕ್ಸ್ ಆಗೋಯ್ತು, ಎಲ್ಲ ಸಡನ್ನಾಗಿ ಆಗೋಯ್ತು. ಸೊ ಹಾಗಾಗಿ ಐ ಕುಡ್ ನಾಟ್ ಡೂ ಮೈ ಮಾಸ್ಟರ್ಸ್. ಓಕೆ, ಬಟ್ ಈಗ ಇರೋ ಸ್ಟೂಡೆಂಟ್ಸ್ಗಳಿದಾರಲ್ಲ, ಈಗ ಓದ್ತಿರೋರಿಗೆ, ಸೊ ನೀವು ಅವ್ರಿಗೇನಾದರೂ ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ಇದನ್ನು ನಾವು ಮಾಡ್ತಾ ಇರೋ ಕಾರಣನೇ ಇದಕ್ಕೆ. ಸೊ ನೀವು ಅಚೀವರ್ ಹೆಂಗಾದ್ರಿ, ಏನು ಹಿಂಗೆ ಅಚೀವ್ ಮಾಡಿದ್ರಿ ನಿಮ್ಮ ಸ್ಟಡೀಸಲ್ಲಿ ಆಗ್ಬೋದು ಮತ್ತು ನಿಮ್ಮದು ಪ್ರೊಫೆಷ್ನಲ್ಲಿ. ಸೊ ಇದೆಲ್ಲ ಆದದ್ದು ನಮ್ಮ ಕಮ್ಯುನಿಟಿಲಿರೋರು ಇಲ್ಲ ಬೇರೆಯವರು ಎಲ್ಲರೂ ನೋಡಿಕೊಂಡು ಅದನ್ನು ಅಳವಡಿಕೆ ಹೆಂಗೆ ಮಾಡ್ಕೋಬೋದು ಅಂತ. ಸೊ ಈಗಿನ ಕಾಲದಲ್ಲೇ ಒಂದು ಸ್ವಲ್ಪ ಅಂದರೆ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ಬಟ್ ಸ್ಟಿಲ್ ಎಜುಕೇಷನ್ ಸಿಸ್ಟಮಲ್ಲಿ, ಬಿಕಾಸ್ ಯು ಆಲ್ಸೋ ಅನ್ ಎಜುಕೇಷನಿಸ್ಟ್. ಸೊ ಅವ್ರಿಗೇನು ಅಡ್ವೈಸ್ ಮಾಡ್ತೀರಿ ಈ ಪ್ರೊಫೆಷ್ನಲ್ ಕೋರ್ಸಸ್ ಅದು ಮಾಡೋಕ್ಕೆ ಚೂಸ್ ಮಾಡಿದಾಗ? ಸೊ ಹೆಂಗಿರ್ಬೇಕು ಅವರು, ಏನಾದರೂ ಇವಾಗ ಅಫ್ಕೋರ್ಸ್ ಕಾಂಪಿಟೇಟಿವ್ ವರ್ಲ್ಡ್ ಇದು, ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ. ಅವಾಗಲೂ ಕಾಂಪಿಟೇಷನ್ ಇತ್ತು. ಆವಾಗ ಸೋಷಿಯಲ್ ಮೀಡಿಯಾ ಕಡಿಮೆ ಇದ್ದಿದ್ದರಿಂದ ಮೇ ಬಿ ಗೊತ್ತಾಗ್ತಿರ್ಲಿಲ್ಲ ಅನಿಸುತ್ತೆ ಕಾಂಪಿಟೇಷನ್ ಇತ್ತು ಅಂತ. ಆವಾಗ ಮೆಂಟಲಿ ನಾವು ಅಷ್ಟು ಪ್ರೆಷರ್ ತೊಗೋತಿರ್ಲಿಲ್ಲ, ಬಿಕಾಸ್ ವಿ ಡಿಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಆಲ್ ಓವರ್ ದ ವರ್ಲ್ಡ್. ನಮಗೆ ನಮ್ಮ ಸ್ಕೂಲು, ನಮ್ಮ ಕಾಲೇಜು, ನಾವು ಎಷ್ಟು ಓದ್ತಿದ್ದೀವಿ ಅಷ್ಟೇ ನಮಗೆ ಇತ್ತು. ಪ್ರೊಫೆಸರ್ಸ್ ಹೇಳೋರು ಕಾಂಪಿಟೇಷನ್ ಇದೆ, ಬೇರೆಯವರಲ್ಲೆಲ್ಲ ಓದಿರ್ತಾರೆ ಹಾಗೆ ಅಂತ. ಬಟ್ ವಿ ಡಿಂಟ್ ನೋ, ವಿ ಡಿಂಟ್ ಹ್ಯಾಡ್ ದಟ್ ಪ್ರೂಫ್. ಇವಾಗ ಏನಾಗಿದೆ, ಇಟ್ ಹ್ಯಾಸ್ ಬಿಕಮ್ ಗ್ಲೋಬಲೈಸೇಷನ್. ಎಂಟೈರ್ ವರ್ಲ್ಡಲ್ಲಿ ಏನಾಗ್ತಿದೆ ಅಂತ ನೀವು ನಿಮ್ಮ ಪ್ಲೇಸಲ್ಲಿ ಕೂತ್ಕೊಂಡು ಕಂಫರ್ಟಬಲಾಗಿ ನೋಡ್ಕೋಬೋದು. ಸೊ ಅಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದಕ್ಕಿಂತ ಮೆಂಟಲಿ ಯು ಯುವರ್ ಸೆಲ್ಫ್ ಆರ್ ಟೇಕಿಂಗ್ ದಟ್ ಪ್ರೆಷರ್. ಎವ್ರಿಬಡಿ ಆರ್ ರೆಡಿ, ನಾನು ಇನ್ನೂ ಓದಿಲ್ಲ, ಪ್ರಿಪೇರ್ ಆಗಿಲ್ಲ ಎಕ್ಸಾಮ್ಸ್ಗೆ ಅಂತ ನಿಮ್ಮದು ಥಾಟ್ಸ್ ಅದು. ಇಟ್ ಈಸ್ ನಾಟ್ ಟ್ರೂ ಆ್ಯಕ್ಚುಲಿ. ಇನ್ ದ 3D ವರ್ಲ್ಡ್ ಇಟ್ಸ್ ನಾಟ್ ಟ್ರೂ. ಎಲ್ಲರದ್ದು ಡಿಸ್ಟ್ರಾಕ್ಷನ್ ಇದೆ ಇವಾಗ. ನೋಬಡಿ ಈಸ್ ಮೋರ್ ಫೋಕಸ್ಡ್. ಸೊ ಇನ್ ದಿಸ್ ಎರಾ ಐ ಫೀಲ್, ನಾನು ಎಷ್ಟೋ ಮಕ್ಕಳಲ್ಲಿ ನೋಡಿರೋದು, ಇಟ್ಸ್ ಈಸಿ ಟು ವಿನ್ ನಾವು ಆ್ಯಕ್ಚುಲಿ ಮುಂಚೆಗಿಂತ. ಬಿಕಾಸ್ ಆವಾಗ ಯಾರೂ ಡಿಸ್ಟ್ರಾಕ್ಷನ್ ಇರಲಿಲ್ಲ ಜಾಸ್ತಿ, ಫೋಕಸ್ಡ್ ಆಗಿರ್ತಿದ್ರು ಯಾವಾಗಲೂ. ಅವ್ರದ್ದು ಏನು ಕೆಲಸ ಅಷ್ಟೇ ಮುಗಿಸ್ಕೊಂಡು. ಇವಾಗ ಎವ್ರಿಬಡಿ ಆರ್ ಡಿಸ್ಟ್ರಾಕ್ಟೆಡ್. ಇಫ್ ಒನ್ ಪರ್ಸನ್ ಇಸ್ ಫೋಕಸ್ಡ್ ಆ್ಯಂಡ್ ಹೀಸ್ ಅ ವಿನ್ನರ್. ಸೊ ಇವಾಗಿನ ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡ್ಕೋಬೇಕು ಅಷ್ಟೇ. ಇಫ್ ಯು ಆರ್ ಇನ್ ಟು ಒನ್ ಥಿಂಗ್, ಫೋಕಸ್ ಆನ್ ದ್ಯಾಟ್ ಆ್ಯಂಡ್ ಫಾರ್ ಶೋರ್ ಗಿವ್ ಯುವರ್ 100% ದೇರ್ ಆ್ಯಂಡ್ ಯು ವಿಲ್ ವಿನ್. ಈವನ್ ಫಾರ್ ಎಕ್ಸಾಮ್ಸ್ ಇಟ್ಸ್ ದ ಸೇಮ್ ಥಿಂಗ್. ಲೀವ್ ಅಬೌಟ್ ಔಟರ್ ವರ್ಲ್ಡ್. ನೀವೇನು ಓದಿದ್ದೀರಾ, ಅವ್ರೇನು ಓದಿದ್ದಾರೆ, ಅದು ನನಗೆ ಬೇಡ. ನಾನು ಎಷ್ಟು ಓದ್ತಾ ಇದ್ದೀನಿ ಅಷ್ಟು ಇಟ್ಕೊಂಡ್ರೆ ಸಾಕು. ಮೆಂಟಲಿ ಡೋಂಟ್ ಟೇಕ್ ದಟ್ ಪ್ರೆಷರ್. ಓಕೆ, ಇಟ್ಸ್ ಯುವರ್ ಮೈಂಡ್ ಸೆಟ್. ನಿಮ್ಮದು ಮದುವೆ ಆದಮೇಲೆ ಆಗ್ಲೇ ಇನ್ಸ್ಟಿಟ್ಯೂಷನ್ಗಳೆಲ್ಲ ಇತ್ತಲ್ಲ? ಹೌದು. ಸೊ ಅದು ದಟ್ ಈಸ್ ವೈ ನಾನು ಪ್ರಾಕ್ಟೀಸ್ ಮಾಡಲಿಲ್ಲ. ಓಕೆ, ದಟ್ ವಾಸ್ ಅ ಟರ್ನ್. ಆ್ಯಕ್ಚುಲಿ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಇಟ್ ವಾಸ್ ಅ ಫ್ಯಾಮಿಲಿ ಬಿಸ್ನೆಸ್, ಸ್ಕೂಲ್ಸು. ಸೊ ಹಾಗಾಗಿ ನಾನು ಎಜುಕೇಷನ್ ಫೀಲ್ಡಲ್ಲೇ ಇದ್ದರಿಂದ, ಅಕಾಡೆಮಿಕಲಿ ಓರಿಯೆಂಟೆಡ್ ಇದರಿಂದ, ಫ್ಯಾಮಿಲಿ ವಾಂಟೆಡ್ ಮೀ ಟು ಟೇಕ್ ಕೇರ್ ಆಫ್ ಫ್ಯಾಮಿಲಿ ಬಿಸ್ನೆಸ್. ಸೊ ಇದೇ ಇರುವಾಗ ಹೊರಗಡೆ ಮತ್ತು ಹಾಸ್ಪಿಟಲ್ ಏನಕ್ಕೆ ಜಾಬ್ ಮಾಡಬೇಕು ಅಂತ. ದಟ್ ಈಸ್ ಹೌ ಐ ಡಿಡ್ ನಾಟ್ ಗೋ ಟು ಡೆಂಟಲ್ ಪ್ರಾಕ್ಟೀಸ್. ಸೊ ಮತ್ತೆ ಇಲ್ಲಿ ಸ್ಕೂಲ್ನಲ್ಲಿ ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಏನು ತೊಗೊಂಡ್ರೆ ಆಗಲ್ಲ? Yes. Because that was the first time Yes. you got introduced to this. It was new to me because I was very young. When I got married, I was 22 years. ಕಾಲೇಜ್ ಮುಗಿದ ತಕ್ಷಣ ಮದುವೆ ಆಗಿದ್ದು. ಸೊ 21-22 ಇಯರ್ಸ್ ಇದೆ. ಆ್ಯಂಡ್ ನನಗೇನು ಗೊತ್ತಿರಲಿಲ್ಲ. ಐ ವಾಸ್ ಓನ್ಲಿ ಅ ಸ್ಟೂಡೆಂಟ್ ಮದುವೆ ಆದಾಗ, ಜಸ್ಟ್ ಪಾಸ್ಡ್ ಔಟ್ ಸ್ಟೂಡೆಂಟ್ ಥರ. ದೆನ್ ಹೌ ಕ್ಯಾನ್ ಐ ಟೇಕ್ ಕಂಪ್ಲೀಟ್ ಕೇರ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ. ದೆನ್ ಐ ವಾಸ್ ರೆಗ್ಯುಲರ್ ಟು ಸ್ಕೂಲ್. ಲೈಕ್ ನನಗೆ ಪ್ರಿನ್ಸಿಪಲ್ ಹತ್ರ ಎಲ್ಲ ಐ ಯೂಸ್ ಟು ಸಿಟ್ ವಿತ್ ಹರ್ ಫಾರ್ 2 hours 3 hours. ಐ ಯೂಸ್ ಟು ಅಬ್ಸರ್ವ್ ಅವ್ರು ಏನು ಮಾಡ್ತಾರೆ, ಹೆಂಗೆ ನೋಡ್ಕೋಬೇಕು, ವಾಟ್ ಆಲ್ ಇಸ್ ದೇರ್ ಅಂತ. ಐ ಯೂಸ್ ಟು ಡೂ ದಟ್ ಲಾಟ್ಸ್ ಆಫ್ ಹೋಮ್ವರ್ಕ್.
ಅದಾದಮೇಲೂ ಇಟ್ ವಾಸ್ ಲೈಕ್ ಎ ಕಾಲೇಜ್ ಫಾರ್ ಮೀ ಹ್ಮ್. ಬಿಕಾಸ್ ಇನ್ಸ್ಟಿಟ್ಯೂಷನ್ ನೋಡ್ಕೊಳ್ಳೋಕ್ಕೆ ಶುಡ್ ಹ್ಯಾವ್ ಸೊ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಶುಡ್ ನೋ ವಾಟ್ ಇಟ್ ಈಸ್ ಫಸ್ಟ್. ನಾನೇ ಸ್ಟೂಡೆಂಟ್ ಆಗಿರೋದ್ರಿಂದ ಟು ಗೋ ಟು ದಟ್ ಪ್ಲೇಸ್ಮೆಂಟ್ ಐ ಶುಡ್ ಹ್ಯಾವ್ ಸೋ ಮಚ್ ಆಫ್ ವರ್ಕ್. ಸೊ ಹಾಗಾಗಿ ನಾನು ಹೋಮ್ವರ್ಕ್ ಎಲ್ಲ ಮಾಡ್ತಿದ್ದೆ. ಮ್ಯಾಮ್ ಏನು ಮಾಡ್ತಾರೆ ಐ ನೆವರ್ ಯೂಸ್ ಟು ಡಿಸ್ಟರ್ಬ್ ಹರ್, ಬಟ್ ಅಬ್ಸರ್ವ್ ಮಾಡ್ತಿದ್ದೆ, ಎಲ್ಲ ಡೌಟ್ಸ್ ಇದ್ದರೆ ಕೇಳ್ಕೊತಿದ್ದೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಲಿಮಸ್ವಾಮಿ ಮ್ಯಾಮ್. ಶಿ ಟ್ರೈನ್ಡ್ ಮೀ ಫಾರ್ 2 to 3 years. ಶಿ ಯೂಸ್ ಟು ಟೆಲ್ ಮೀ ಹಿಂಗಿರ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ. ಐ ವಾಸ್ ಆಲ್ಸೋ ವೆರಿ ಯಂಗ್. ಐ ವಾಸ್ ಆ್ಯಕ್ಚುಲಿ ಅ ಸ್ಟೂಡೆಂಟ್ ಫಾರ್ ಹರ್. ಸೊ ಥ್ಯಾಂಕ್ ಯು ಮ್ಯಾಮ್ ಫಾರ್ ದ್ಯಾಟ್. ಇಲ್ಲಿ ತನಕ ಎಷ್ಟು ವರ್ಷ ಆಗಿರ್ಬೋದು ಇದು ಇನ್ಸ್ಟಿಟ್ಯೂಷನ್ 14 years. 14 years. Yeah. 2011. ಬಟ್ ಇಲ್ಲಿ ತನಕ ಏನು ಚಾಲೆಂಜ್ ಇರ್ಬೋದು ಇದರಲ್ಲಿ, ಈ ರೆಸ್ಪಾನ್ಸಿಬಿಲಿಟಿನಲ್ಲಿ ನೀವು ಬಂದಮೇಲೆ ಏನು ಚಾಲೆಂಜ್ ನೋಡಿರ್ಬೋದು? ಇಲ್ಲಿ ಮೇಜರ್ ಚಾಲೆಂಜ್ ಆಗಿರ್ಬೋದು, ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಏನಾದರೂ ರಿಪೀಟೆಡ್ಲಿ ಬರೋ ಚಾಲೆಂಜ್ಗಳು ಇನ್ಸ್ಟಿಟ್ಯೂಷನಲ್ಲಿ? ಸ್ಪೆಷಲಿ ಎವ್ರಿ half decade, every 5 years, behavior of children changes. Generation changes ಅಲ್ವಾ? ಸೊ 1 decadeಗಂತೂ ಫಾರ್ ಶೋರ್ ದರ್ ಇಸ್ ಅ ಡ್ರಾಸ್ಟಿಕ್ ಚೇಂಜ್. 2011 ನೋಡಿದಂಥ ಮಕ್ಕಳು, ಅವ್ರ ಬಿಹೇವಿಯರು ಟುವರ್ಡ್ಸ್ ದ ಇನ್ಸ್ಟಿಟ್ಯೂಷನ್, ಟುವರ್ಡ್ಸ್ ದ ಟೀಚರ್ಸ್ ಅಥವಾ ಪೇರೆಂಟ್ಸಿಗೆ ರೆಸ್ಪಾಂಡ್ ಮಾಡೋದು ಎಲ್ಲ ಇಟ್ ಹ್ಯಾಸ್ ಚೇಂಜ್ಡ್ ಗ್ರ್ಯಾಜುವಲಿ. ರೆಸ್ಪೆಕ್ಟ್ ಆಗಿರ್ಬೋದು, ಎವ್ರಿಥಿಂಗ್ ಚೇಂಜ್ ಆಗಿಬಿಡ್ತಾರೆ ಮಕ್ಕಳು. ಆ್ಯಂಡ್ ವಿ ಶುಡ್ ಆಲ್ಸೋ ಗೆಟ್ ಅಪ್ಗ್ರೇಡೆಡ್. ಹಾಗೇನೆ ಯು ಕ್ಯಾನ್ ಬಿ ಮೋರ್ ಅಥೆಂಟಿಕ್. ಮುಂಚೆ ಥರನೇ ಇರಬೇಕು, ಸ್ಟ್ರಿಕ್ಟಾಗೇ ಇರಬೇಕು, ಹೀಗೆ ಮಾಡೋಕ್ಕಾಗಲ್ಲ. ಸೊ ವಿತ್ ದ ಚೇಂಜಿಂಗ್ ಟೈಮ್ಸ್ ನಾವು ಚೇಂಜ್ ಆಗ್ತಾ ಇರಬೇಕು. ವಿ ಹ್ಯಾವ್ ಟು ಅಡ್ಯಾಪ್ಟ್ ಟು ಚಿಲ್ಡ್ರನ್ ಮೈಂಡ್ಸೆಟ್ ಆಲ್ಸೋ. ಬಿಕಾಸ್ ಏನಾಗುತ್ತೆ, ನೀವು ಹಳೆಯ ಪ್ಯಾಟ್ರನ್ನೇ ಮಾಡ್ಕೊಂಡು ಬಂದರೆ ಇವಾಗಿನ ಎರಾಗೆ ಮ್ಯಾಚ್ ಆಗಲ್ಲ ಅದು. ಸೊ ನಮ್ಮ ಸ್ಟಾಫು, ಪ್ರಿನ್ಸಿಪಲ್ಲು, ಕಂಪ್ಲೀಟ್ ಸಿಸ್ಟಮ್ ಆಲ್ಸೋ ಹ್ಯಾಸ್ ಟು ಅಡ್ಯಾಪ್ಟ್ ವಿತ್ ದ ಚಿಲ್ಡ್ರನ್. ನಿಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಟ್ರಿಷನ್ ಅಂತ ಆಗ್ತದೆ ಜಾಸ್ತಿ ನಿಮ್ಮ ಸ್ಟಾಫಲ್ಲಿ? ಜನ ಹೊಸ ಜನ ಬರೋದು ಓದೋದು ಜಾಸ್ತಿ ನಡೀತಾನೆ ಇರ್ತದೆ. ಇಟ್ಸ್ ವೆರಿ ಕಾಮನ್. ಅದು ಒಂದು ನೀವು ಹೇಳ್ದಂಗೆ ಸ್ಟೂಡೆಂಟ್ಸಲ್ಲಿ ನಾನು ಆ ಚೇಂಜಸ್ ನೋಡಿದ್ದೀನಿ. ಆ್ಯಂಡ್ ಟೀಚರ್ಸಲ್ಲೂ ಮುಂಚೆ ಟೀಚರ್ಸ್ ದೇ ವರ್ ಸೋ ಡೆಡಿಕೇಟೆಡ್ ಟು ದ ಇನ್ಸ್ಟಿಟ್ಯೂಷನ್. ಈಗ ಒಂದು ಸಂಸ್ಥೆ ನಿಮ್ಗೆ ಸಂಬಳ ಕೊಡುತ್ತೆ ಅಂದರೆ ಆ ಸಂಸ್ಥೆಗೆ ಅವರು ಫ್ಯಾಮಿಲಿಗಿಂತನೂ ತುಂಬಾ ತ್ಯಾಗ ಮಾಡೋಕ್ಕೂ ರೆಡಿ ಇರ್ತಿದ್ರು ಅವರು. ಒಂದೊಂದು ಸಲ ಫ್ಯಾಮಿಲಿದು ಏನೇ ಎಮರ್ಜೆನ್ಸಿ ಇದ್ರೂ ರಜೆಗಳು ಹಾಕಿಲ್ಲ. 100 days ಅಂದರೆ 100 days 100% ಅವ್ರಿಗೆ ಅಟೆಂಡೆನ್ಸ್ ಇರ್ತಿತ್ತು. ಅಷ್ಟು ಡೆಡಿಕೇಟೆಡ್ ಗುರುಗಳು ಇರ್ತಿದ್ರು. ಇವಾಗ ಡೆಡಿಕೇಟೆಡ್ ಟೀಚರ್ಸ್ ಸಿಗೋದು ಕಷ್ಟನೇ. ಇಫ್ ಯು ಹ್ಯಾವ್ ಸಮ್ ಸ್ಯಾಲ್ರಿ ಹೈಕ್ ಎವ್ರಿ ಇಯರ್, ದೇ ಕೀಪ್ ಆನ್ ಜಂಪಿಂಗ್. ದರ್ ಇಸ್ ನೋ ಡೆಡಿಕೇಶನ್ ಟುವರ್ಡ್ಸ್ ದ ಇನ್ಸ್ಟಿಟ್ಯೂಷನ್, ನೋ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದ ಇನ್ಸ್ಟಿಟ್ಯೂಷನ್. ಸೊ ಬರ್ತಾರೆ ಒಂದೊಂದ್ಸಲ, ನಾಟ್ ಎವ್ರಿ ಒನ್, 5 to 8% ಇದ್ದಾರೆ ಆ ಥರ. 90% ಆರ್ ಸ್ಟಿಲ್ ದೇರ್. ದೇ ಸ್ಟಿಕ್ ಆನ್ ಟು ಒನ್ ಇನ್ಸ್ಟಿಟ್ಯೂಷನ್. ಇಫ್ ದೇ ಲೈಕ್ ದಟ್ ವರ್ಕಿಂಗ್ ಎನ್ವೈರ್ನ್ಮೆಂಟ್ ಅವ್ರ ಸ್ಪೇಸ್ ಚೆನ್ನಾಗಿದ್ದರೆ ಆಬ್ವಿಯಸ್ಲಿ ದೇ ವಿಲ್ ಸ್ಟಿಕ್ ಆನ್. ಸ್ಕೂಲ್ಗೆ ನಾನು ಇವಾಗ ಕೇರ್ ಥೆರಪಿ ಅಂತ ದಟ್ ಹ್ಯಾವ್ ಇಂಟ್ರಡ್ಯೂಸ್ಡ್, ವೇರ್ ವಿ ಆರ್ ಪ್ರೊವೈಡಿಂಗ್ ADHD ಚಿಲ್ಡ್ರನ್ಗೆ ಮತ್ತು ಆಟಿಸಮ್ ಇರೋ ಮಕ್ಕಳಿಗೆಲ್ಲ ವಿ ಆರ್ ಪ್ರೊವೈಡಿಂಗ್ ಇನ್ ಹೌಸ್ ಫೆಸಿಲಿಟೀಸ್. ಥೆರಪಿಸ್ಟ್ಗಳು ಅಲ್ಲೇ ಬರ್ತಾರೆ. ಅಕಾಡೆಮಿಕಲಿ ಓರಿಯೆಂಟೆಡ್ ಇರೋರ್ಗು ಯಾರು ಶ್ಯಾಡೋ ಟೀಚರ್ ಅಂತ ಕೊಟ್ಟಿದ್ದೀವಿ. ವಿ ಆರ್ ನಾಟ್ ಸೆಂಡಿಂಗ್ ದೆಮ್ ಔಟ್ ಆಫ್ ದ ಕ್ಯಾಂಪಸ್ ಸಮ್ವೇರ್ ಎಲ್ಸ್. ಅವಾಗೇನಾಗುತ್ತೆ, ಪೇರೆಂಟ್ಸು ಥೆರಪಿಗೆ ಹೊರಗಡೆ ಕರ್ಕೊಂಡು ಹೋಗಬೇಕು. ರೆಗ್ಯುಲರ್ ಸ್ಕೂಲಿಂಗ್ ಹಾಕೋಕ್ಕಾಗಲ್ಲ ಮಗುನ, ಬಿಕಾಸ್ ಮೆಂಟಲ್ IQ ಅಷ್ಟೇ ಇರೋದಿಲ್ಲ ಅವ್ರಿಗೆ. ದೀಸ್ ಆರ್ ಆಲ್ ಜೆನೆಟಿಕಲ್ ಡಿಸಾರ್ಡರ್ಸ್. ಮತ್ತು ಪೇರೆಂಟ್ಸು ಇದನ್ನು ದೇ ಚೂಸ್ ದಿಸ್ ಪ್ರೋಗ್ರಾಮ್, ಇದನ್ನು ಈ ಥರ ನೀವು ಸ್ಕೂಲಲ್ಲಿ ಇಟ್ಕೊಳ್ಳಿ ಥೆರಪಿ ಎಲ್ಲ ಕೊಡಿ ಅಂತ? ಬಿಕಾಸ್ ಸ್ಕೂಲ್ ನಾರ್ಮಲ್ ಅಕಾಡೆಮಿಕ್ಸ್ ಅವ್ರು ಕೋಪ್ ಅಪ್ ಮಾಡೋಕ್ಕಾಗೋದೇ ಇಲ್ಲ ಮಕ್ಕಳಿಗೆ. IQ ವಿಲ್ ಬಿ ವೆರಿ ಲೋ. ಆಟಿಸ್ಟಿಕ್ ಮಕ್ಕಳಿಗೆ, ADHD ಪ್ರಾಬ್ಲಮ್, ಈ ಥರ ಜೆನೆಟಿಕಲ್ ಡಿಸಾರ್ಡರ್ಸ್ ಇರೋರಿಗೆ IQ ವಿಲ್ ಬಿ ವೆರಿ ಲೋ. ನಿಮಗೆ ರೆಗ್ಯುಲರ್ ಅವ್ರ ಫ್ರೆಂಡ್ಸ್ ಜೊತೆ ಬರೆಯೋಕ್ಕಾಗಲ್ಲ ಅವ್ರಿಗೆ ಸ್ಪೆಷಲ್ ಟೀಚರ್ ಕೊಡಬೇಕು, ಶ್ಯಾಡೋ ಟೀಚರ್ ಅಂತ. ಆ್ಯಂಡ್ ಅವ್ರಿಗೆ ಥೆರಪೀಸ್ ಮಾಡಬೇಕು, ಸ್ಪೀಚ್ ಥೆರಪಿ, ಆ ಥರ ಆಕ್ಯುಪೇಷನಲ್ ಥೆರಪಿ, ಈ ಥರದ್ದೆಲ್ಲ ಥೆರಪೀಸ್ ಕೊಡಬೇಕು. ಸೊ ದ್ಯಾಟ್ ಅವರು ಇಂಪ್ರೂವೈಸ್ ಆಗ್ತಾರೆ ಒಂದಿಷ್ಟು ಇಯರ್ಸ್ ಆದಮೇಲೆ. ದಿಸ್ ಆರ್ ಆಲ್ ಜೆನೆಟಿಕಲ್ ಡಿಸಾರ್ಡರ್ಸ್ ಆಗ್ತಿರೋದು ಈ ಲೈಫ್ ಸ್ಟೈಲಿಂದ. ಮುಂದೆ ಪ್ಲ್ಯಾನ್ ಏನಿದೆ ಅದಕ್ಕೆ? ಮುಂದೆ ಏನು ಮಾಡಬೇಕು ಅಂತ, ಏನೋ ಚೇಂಜಸ್ಗಳು, ಎನಿ ಇನೋವೇಟಿವ್ ವೇಸ್? ಬಿಕಾಸ್ ನಾನು ಟ್ರೈ ಮಾಡ್ತಾ ಇರ್ತಿದ್ದೆ, ನೋಡ್ತಿದ್ದೆ ಯಾವ ಸ್ಕೂಲ್ಗಳು ಮ್ಯಾಚ್ ಆಗ್ತದೆ ಕಿಡ್ಸ್ಗೆ ಅಂತ. ಸೋನಮ್ ವಾಂಗ್ಡು he was telling me, I mean, in one of the conference, ಮಕ್ಕಳನ್ನ ಸ್ಕೂಲಲ್ಲಿ ಕೂಡಿಸ್ಬಿಟ್ಟು ಉಶ್ ಅಂತ ಸುಮ್ಮನೆ ಇರಿ, ಮಾತಾಡಬೇಡಿ ಅಂತ ಅಂದರೆ ಇಟ್ಸ್ ನಾಟ್ ದ ರೈಟ್ ವೇ ಟು ಟ್ರೀಟ್ ಅ ಚೈಲ್ಡ್. ಕರೆಕ್ಟ್. ದೇ ಶುಡ್ ಬಿ ಲೆಟ್ ಔಟ್. ಆಚೆ ಕಡೆ ಎಕ್ಸ್ಪೀರಿಯೆನ್ಸು ಆ ಥರ ಕಲಿಸ್ಬೇಕು ಅಂತ. ಕೆಲವು ಸ್ಕೂಲ್ಗಳನ್ನ ನಾನು ಪರ್ಸ್ನಲಾಗಿ ನೋಡಿಲ್ಲ, ಬಟ್ ದಟ್ಸ್ ಹೌ ಹಿ ವಾಂಟ್ ಟು ಬಿಲ್ಡ್ ದ ಸ್ಕೂಲ್.
ಸೊ ನಿಮ್ಗೆ ಅನಿಸ್ತದೆ ಅದು ಏನಾದರೂ ಅಡಾಪ್ಟ್ ಮಾಡ್ಕೋಬೋದು ಅದನ್ನ ಆ ಥರದನ್ನ, ಇಲ್ಲ ಮೇ ಬಿ ಪರ್ಸೆಂಟೇಜ್ ವೈಸ್ ಇರ್ಬೋದು ಈಗ ಸದ್ಯಕ್ಕೆ? ಫಾರ್ ಶೋರ್ ಮಾಡ್ಕೋಬೇಕು. ಇವಾಗ ನಾನು ನಿಮ್ಗೆ ಹೇಳಿದೆ, ಅದು ಯು ಕ್ಯಾನಾಟ್ ಫಾಲೋ ದಟ್ ಓಲ್ಡ್ ಪ್ಯಾಟ್ರನ್ ಅಂತ. ನೀವು ಅದೇ ಅಥೆಂಟಿಸಿಟಿ ತೊಗೊಂಬಂದರೆ ಇವಾಗಿನ ಮಕ್ಳಿಗೆ ಅದಾಗೋದಿಲ್ಲ. ಹೆಂಗಂದರೆ ಐ ಹ್ಯಾವ್ ಇಂಟ್ರಡ್ಯೂಸ್ ಸೋ ಮೆನಿ ಥಿಂಗ್ಸ್ ಲೈಕ್ ಮೇನ್ಲಿ ಆಫ್ ಲೈಫ್ ಸ್ಕಿಲ್ಸ್. ಸ್ಪೆಷಲಿ ಇವಾಗ ಸ್ಪೋರ್ಟ್ಸ್ ಒಂದು ಕ್ಯಾಟಗರಿ, ಲೈಫ್ ಸ್ಕಿಲ್ಸ್ದು ಒಂದು ಕ್ಲಬ್ ಇರುತ್ತೆ, ಹಾಬಿ ಕ್ಲಬ್ ಅಂತ, ಅದು ಒಂದು ಕ್ಯಾಟಗರಿ. ಬಿಕಾಸ್ ಇವಾಗಿನ ಮಕ್ಕಳಿಗೆ ಅಕಾಡೆಮಿಕ್ ಸ್ಕೋರ್ ಮಾಡೋದು ಒಂದು ಕಡೆಗೆ, ದೇ ಡೋಂಟ್ ಈವನ್ ನೋ ಹೌ ಟು ಫೋಲ್ಡ್ ದೇರ್ ಬ್ಲ್ಯಾಂಕೆಟ್. ದೇ ಆರ್ ಸೋ ಪ್ಯಾಂಪರ್ಡ್. ಎಲ್ಲ ಮೇಡ್ಸ್ ಇರ್ತಾರೆ, ಪೇರೆಂಟ್ಸ್ ಮಾಡೋರು ಮಾಡ್ತಾರೆ. ಹಂಗಿರೋದ್ರಿಂದ ಅವ್ರು ಒಂದ್ಸಲ ಬೆಳಗ್ಗೆ ಎದ್ದ ಮೇಲೆ ಬ್ಲ್ಯಾಂಕೆಟ್ ಹೆಂಗೆ ಫೋಲ್ಡ್ ಮಾಡ್ಬೇಕಂತಲೇ ದೇ ಡೋಂಟ್ ನೋ. ಐ ಹ್ಯಾವ್ ಸೀನ್ ಕಿಡ್ಸ್ ಲೈಕ್ ದ್ಯಾಟ್. ಒಂದು ಎಡ್ಜಿಂದ ಯಾವ ಎಡ್ಜ್ಗೆ ಹೋಗಬೇಕು ಅಂತ ದ್ಯಾಟ್ ಆಲ್ಸೋ ದೇ ಡೋಂಟ್ ನೋ. ಸೊ ಐ ವಾಂಟೆಡ್ ಟು ಲರ್ನ್ ಸೋ ಮೆನಿ ಲೈಫ್ ಸ್ಕಿಲ್ಸ್ ಇವ್ರಿಗೆ. ಅಂದರೆ ಆ ಥರ ಒಂದು ಹಾಬಿ ಕ್ಲಬ್ಸ್ ಅಂತ ಮಾಡಿದ್ದೀವಿ. ಆರ್ಟ್ಸ್, ಸ್ಟಿಚಿಂಗ್ ಕಲಿಯೋರಿಗೆ, ಬಟನ್ನು ಮತ್ತು ಟೇಬಲ್ ಕ್ಲಾತ್ಸು, ಸಮಥಿಂಗ್ ಲೈಕ್ ದ್ಯಾಟ್. ಆರ್ಟ್ ಕ್ಲಬ್ ಇದೆ, ಆ್ಯಂಡ್ ರೊಬೋಟಿಕ್ಸ್ ಮಾಡಿದ್ರೆ ರೊಬೋಟಿಕ್ಸ್ ಅವ್ರದ್ದಿದೆ, ಆ್ಯಂಡ್ ಏರೋ ಮಾಡಲಿಂಗ್, ಆ ಥರ ಒಂದು ಆ್ಯಕ್ಟಿವಿಟಿ ಇದೆ. ಸೊ ಸ್ಪೋರ್ಟ್ಸ್ಗೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಐ ಆಲ್ವೇಸ್ ಬಿಲೀವ್ ದಟ್ ಸ್ಪೋರ್ಟ್ಸ್ ಮೇಕ್ ಯು ಲರ್ನ್ ಸೋ ಮೆನಿ ಥಿಂಗ್ಸ್. ಲೀಡರ್ಶಿಪ್ ಕ್ವಾಲಿಟೀಸಿಂದ ಹಿಡಿದು, ಶೇರಿಂಗಿಂದ ಹಿಡಿದು, ಆ್ಯಂಡ್ ಹೌ ಟು ಟೇಕ್ ಫೇಲ್ಯೂರ್ಸ್ ಅನ್ನೋದನ್ನು ನಿಮಗೆ ಸ್ಪೋರ್ಟ್ಸ್ ಹೇಳ್ಕೊಡುತ್ತೆ. ಆ್ಯಂಡ್ ವೆನ್ ಯು ಆರ್ ಫಿಸಿಕಲಿ ಫಿಟ್, ಯು ವಿಲ್ ಬಿ ಮೆಂಟಲಿ ಫಿಟ್. ಸೊ ಸ್ಪೋರ್ಟ್ಸ್ಗೂ ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಆ್ಯಂಡ್ ವಿ ಹ್ಯಾವ್ ಗಾಟ್ ಪೋಸ್ಟ್ ಸ್ಕೂಲ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ವಿ ಹ್ಯಾವ್ ಇಂಟ್ರಡ್ಯೂಸ್ಡ್ ಒಂದು ಪ್ರೈವೇಟ್ ಟೀಮೇ ಇದೆ ಅದಕ್ಕೆ. ಸೊ ಯಾರಾದರೂ ಇಫ್ ದೇ ವಾಂಟ್ ಟು ಎಕ್ಸೆಲ್ ಇನ್ ಒನ್ ಪರ್ಟಿಕ್ಯುಲರ್ ಲೈಕ್ ಫುಟ್ಬಾಲ್, ಬಾಸ್ಕೆಟ್ಬಾಲ್, ಕ್ರಿಕೆಟ್, ಈ ಥರ ಎಕ್ಸೆಲ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟೈಡ್ ಅಪ್ ವಿತ್ ಮೇಜರ್ ಅಕಾಡೆಮಿ ಕೂಡ. ಸೊ ಆ ಥರ ವಿ ವಿಲ್ ಮೇಕ್ ಶೋರ್ ದಟ್ ಚೈಲ್ಡ್ ವಿಲ್ ರೀಚ್ ಹಿಸ್ ಗೋಲ್ ಅನ್ನೋ ಥರ. ವಿ ಹ್ಯಾವ್ ಆಲ್ ದ ಸಪೋರ್ಟ್. ಸೊ ನೆಕ್ಸ್ಟ್ ಹೋಗಬೇಕು, ನೆಕ್ಸ್ಟ್ ಜರ್ನಿಲಿ ಏನಾಯಿತು ಅಂತ ಹೋದರೆ, ಐ ಫೀಲ್ ದಟ್ ಮೈಟ್ ಬಿ ದ ಮೇಜರ್ ಥಿಂಗ್ ಹ್ಯಾಪನ್ ಇನ್ ಯೋರ್ ಲೈಫ್. 2017, Yeah. right? So Mrs. India 2017 contest. ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅದು? ದ್ಯಾಟ್ ವಾಸ್ ಅ ಲೈಫ್ ಚೇಂಜಿಂಗ್ ಮೂಮೆಂಟ್ ನನಗೆ. ನೀವೇ ನೋಡಿದ್ರಿ ಇವಾಗ ನನ್ನ ಲೈಫ್ ಹೆಂಗಿತ್ತು ಅಂತ. ಡಾಕ್ಟರ್ ಆಗಬೇಕಂತ ಇವಾಗ ನಾವು ಅಂದ್ಕೊಳ್ಳೋದು ಒಂದು, ಆಗೋದು ಒಂದು ಲೈಫಲ್ಲಿ ಅಂತ. ನನಗೆ ಐಡಿಯಾನೇ ಇಲ್ಲ ಹಿಂಗೆ ಎಜುಕೇಷನಿಸ್ಟಾಗಿ ಟರ್ನ್ ಆಗ್ತೀನಿ, ಹಿಂಗೆ ಬರ್ತೀನಿ, ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗ್ತೀನಿ ಅಂತ. ಸೊ ನನ್ನ ವಿಷನ್ ಇದ್ದಿದ್ದು, ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಒಂದು ಹಾಸ್ಪಿಟಲ್ ಬಿಲ್ಡ್ ಮಾಡ್ತೀನಿ, ಆ ಥರನೇ ನಾನು ಅಂದ್ಕೊಂಡಿದ್ದು. ಬಟ್ ಈ ಥರ ಟರ್ನ್ ಆದಮೇಲೆ ನನಗೆ ಮಗು ಆಯಿತು 2014. ಮಗು ಆದಮೇಲೆ ಅದು ಒಂದು 2 years ಬ್ರೇಕಲ್ಲಿ ಐ ವಾಸ್ ಫೀಲಿಂಗ್, ಮುಂಚೆಯಿಂದನೂ ನಂಗೆ ಏನಾದರೂ ಅಚೀವ್ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಅದೇ ಆಸೆ. ಅದಕ್ಕೆ ನಾನು ಅಷ್ಟು ಓದಿದ್ದಲ್ಲ. ಸೊ ಅದೇನು ಮಾಡೋಕ್ಕಾಗಲಿಲ್ಲ ಅಂತ ಅದೊಂಥರ ನನಗೊಂದು ಗ್ಯಾಪ್ ಆಯಿತು, ಅದು 1 to 2 years. ಆವಾಗ ಐ ಫೆಲ್ಟ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಅಂತ. ಒನ್ ಆಫ್ ಮೈ ಫ್ರೆಂಡ್ಸ್ ಸೆಡ್, ವೈ ಡೋಂಟ್ ಯು ಕಾಂಟೆಸ್ಟ್ ಲೈಕ್ ದಿಸ್ ಅಂತ. ನಮಗೆ ಐಶ್ವರ್ಯ ರೈ ಅವಾಗ ಐಕಾನ್. ಸೊ ಆವಾಗ ಬ್ಯೂಟಿ ವಿತ್ ಬ್ರೈನ್ಸ್ ಅಂತ. ಇಟ್ ಈಸ್ ನಾಟ್ ದಟ್ ನೀವು ಹೀಗೆ ಹೋಗಬೇಕು ಅಂತ. ಇವಾಗ ನೀವು ಪಾಡ್ಕಾಸ್ಟಲ್ಲೂ ಅಷ್ಟೇ, ಎಲ್ಲ ಕಡೆ ನೋಡಿದ್ರು ಇಫ್ ಸೆಲೆಬ್ರಿಟಿ ಸ್ಪೀಕ್ಸ್ ಇಟ್ ಬಿಕಮ್ಸ್ ವೈರಲ್. ಯಾರೋ ಅದನ್ನೇ ಇನ್ನೂ ಒಳ್ಳೆ ಕಂಟೆಂಟ್ನ ನಾರ್ಮಲ್ ಮ್ಯಾನ್ ಹೇಳಿದ್ರೆ ಯಾರೂ ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ. ವೆನ್ ಯು ಹ್ಯಾವ್ ದಟ್ ಫೇಮ್ ಆ್ಯಂಡ್ ಟೆಲ್, ಸೊ ಪೀಪಲ್ ಲಿಸನ್ ಟು ಇಟ್. ಸೊ ದೆನ್ ಐ ಥಾಟ್, ನೀವೇನಾದರೂ ಹೇಳೋದು ಜನಕ್ಕೆ, ನೀವು ಅದನ್ನು ಐ ಕ್ಯಾಚ್ ಈ ಥರ ಮಾಡಬೇಕಂದ್ರೆ ಫಸ್ಟ್ ಯು ಶುಡ್ ಹ್ಯಾವ್ ಫೇಮ್. ಆಫ್ಟರ್ ಫೇಮ್ ಇಫ್ ಯು ಸೇ ಸಮಥಿಂಗ್ ದರ್ ಇಸ್ ಅ ವ್ಯಾಲ್ಯೂ ಅಂತ. ಸೊ ಆವಾಗ ನನ್ನ ಫ್ರೆಂಡ್ ಹೇಳಿದ್ರು ಕಂಟೆಸ್ಟ್ ಮಾಡು ಅಂತ. ದೆನ್ ಐ ಕಂಟೆಸ್ಟೆಡ್. ಬೈ ಗಾಡ್ಸ್ ಗ್ರೇಸ್ ಐ ವಾಸ್ ದ ವಿನ್ನರ್, ಬೋತ್ ಮಿಸ್ಸಸ್ ಇಂಡಿಯಾ ಕರ್ನಾಟಕ. ಆಮೇಲೆ ನಾನು ನ್ಯಾಷನಲ್ ಲೆವೆಲ್ ಕಂಟೆಸ್ಟ್ ಮಾಡಿ ಐ ವಾಸ್ ದ ವಿನ್ನರ್ ಇನ್ ಮಿಸ್ಸಸ್ ಇಂಡಿಯಾ. ಬಟ್ ಇದಕ್ಕೆ ಪ್ರಿಪ್ರೇಷನ್ನು ಮತ್ತು ಕ್ವಾಲಿಫಿಕೇಷನು ಮತ್ತು ಯಾರಾದರೂ ಅನ್ಕೋಬೋದಾ ನಾವು ಮಾಡ್ಬೋದು ಅಂತ, ಆಗ್ಬೋದು, ಕಂಟೆಸ್ಟ್ ಮಾಡ್ಬೋದು ಅಂತ? ಎಲ್ಲ ಅನ್ಕೋಬೋದು, ವೈ ನಾಟ್? ಬಟ್ ದ ಮೇನ್ ಕ್ರೈಟೀರಿಯಾ ಇಸ್ ದಿ ಬ್ಯೂಟಿ, ಇಲ್ಲಾಂದರೆ ಬ್ರೈನ್? ಒನ್ ಆಫ್ ದ ಕ್ರೈಟೀರಿಯಾ ಅಂತ ಹೇಳ್ಬೋದು. ಬ್ರೈನ್ಸು ಇರಬೇಕು, ಬಿಕಾಸ್ ಇಟ್ಸ್ ಅ ಪೆಜೆಂಟ್. It is not just the ramp walk. Whatever you see ramp walk, that is for the audience. But ಅದಕ್ಕೂ ಮುಂಚೆ 3 months ಇಂದ ವಿ ವಿಲ್ ಹ್ಯಾವ್ ದಟ್ ಟೆಸ್ಟ್ಗಳು, ಟಾಸ್ಕ್ಗಳು, ಇದೆಲ್ಲ ನಾವು ಫಿಲ್ ಮಾಡಬೇಕು. ದೆನ್ ಓನ್ಲಿ ಯು ಕ್ಯಾನ್ ರೀಚ್ ದಟ್ ಲೆವೆಲ್. ಸೊ ಇವಾಗ ತುಂಬ ಪೇಜೆಂಟ್ಸ್ಗಳಾಗಿರ್ಬೋದು. ನಾವಿರುವಾಗ ಬರೀ 2 ಪೇಜೆಂಟ್ಸ್ ಇದ್ದಿದ್ದು, ಆಥರೈಸ್ಡ್ ಪೇಜೆಂಟ್ಸ್. ಸೊ ನಾನು ಕಂಟೆಸ್ಟ್ ಮಾಡಿದ್ದು ಮಿಸ್ಸಸ್ ಇಂಡಿಯಾ ಆಥರೈಸ್ಡ್ ಪೇಜೆಂಟಲ್ಲಿ. ಅಲ್ಲಿ ಹೆಂಗಂದರೆ 3 months ಬ್ಯಾಕೇ ನಮಗೆ ಒಂದಿಷ್ಟು ಟಾಸ್ಕ್ಗಳಿರುತ್ತೆ. ಒಂದೊಂದ್ಸಲ ಮಾರ್ನಿಂಗ್ ಮೇಲ್ ಬಂದರೆ
ಈವ್ನಿಂಗ್ ಅಷ್ಟೊತ್ತಿಗೆ ಆ ಟಾಸ್ಕ್ ಮುಗಿಸ್ಬೇಕು. ಆ ಥರ ಟಾಸ್ಕ್ಗಳು. ಈವನ್ ದೋ ಇಫ್ ಯು ಹ್ಯಾವ್ ಫ್ಯಾಮಿಲಿ, ಯು ಹ್ಯಾವ್ ಅದರ್ ಕಮಿಟ್ಮೆಂಟ್ಸ್, ಯು ವಿಲ್ ಹ್ಯಾವ್ ಟು, ಆ್ಯಂಡ್ ವಾಟ್ ಈಸ್ ಯುವರ್ ಡೆಡಿಕೇಶನ್ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಆ ಥರ ತುಂಬ ಟಾಸ್ಕ್ಗಳಿರ್ತಿತ್ತು. ಆಮೇಲೆ ಅನಾಥಾಶ್ರಮಕ್ಕೆ ಹೋಗಿ ಇಷ್ಟು ಸೇವೆ ಮಾಡಬೇಕು, ಫೋಟೋಸ್ ಅಪ್ಲೋಡ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕು. ಇಟ್ಸ್ ಲೈಕ್ ಅ ಪ್ರಾಪರ್ ರಿಪೋರ್ಟ್. ಹಾಗೆ ಸಬ್ಮಿಟ್ ಮಾಡಿ, ಬೇಸ್ಡ್ ಆನ್ ಆಲ್ ದಟ್ ದೇ ವಿಲ್ ಚೂಸ್. ಇಟ್ ಇಸ್ ನಾಟ್ ಜಸ್ಟ್ ಲಾಸ್ಟ್ ಡೇ ರ್ಯಾಂಪ್ ವಾಕ್. ಲಾಸ್ಟ್ ಡೇ ರ್ಯಾಂಪ್ ವಾಕ್ ಈಸ್ ಮೇನ್ಲಿ ಫಾರ್ ಆಡಿಯನ್ಸ್. ದಟ್ ಈಸ್ ಮೋರ್ ಆಫ್ ಗ್ಲಾಮರಸ್ ಥಿಂಗ್ ವಿಚ್ ಹ್ಯಾಪನ್ಸ್ ಎಂಡ್ ಆಫ್ ದ ಡೇನಲ್ಲಿ. ದ್ಯಾಟ್ ಆಲ್ಸೋ ಕೌಂಟ್ಸ್ ಫಾರ್ ಶ್ಯೂರ್. ಆ್ಯಂಡ್ ಅಲ್ಲೂ ಕೂಡ ಕ್ವೆಶನ್ಸ್ ಇರುತ್ತಲ್ಲ. ವಿ ಹ್ಯಾವ್ 3 rounds. ಒನ್ ಇಸ್ ಎಥ್ನಿಕ್ ರೌಂಡ್, ಒನ್ ಇಸ್ ಸ್ಪೋರ್ಟ್ಸ್ ರೌಂಡ್, ಲಾಸ್ಟ್ ಒನ್ ಇಸ್ ಗೌನ್ ರೌಂಡ್ ಥರ 3 ರೌಂಡ್ಸಲ್ಲೂ ಕ್ವೆಶನ್ಸ್ ಕೇಳಿ ದೇ ವಿಲ್ ಫಿಲ್ಟರ್ ಪೀಪಲ್. ಲಾಸ್ಟ್ ರೌಂಡ್ಗೆ ಉಳ್ಕೊಳ್ಳೋದೇ ನಿಮಗೆ ಒಂದು 10 to 12 ಮೆಂಬರ್ಸ್ ಇರ್ತಾರೆ ಅಷ್ಟೇ. ಫಸ್ಟ್ ಕಂಟೆಸ್ಟ್ ಮಾಡಿದ್ದು 45 to 50 ಮೆಂಬರ್ಸ್ ಇರ್ತಾರೆ. ಬಟ್ ಅಲ್ಲಿ ಕ್ವಶನ್ಸ್ ಅಂತ ಬಂತಲ್ಲ, ಏನು ಕ್ವಶನ್ಸ್ ಬಂದಿತ್ತು? ಏನು ವಾಟ್ ವಾಸ್ ಇಂಟ್ರೆಸ್ಟಿಂಗ್ ಕ್ವಶನ್? ನನಗೆ ತುಂಬ ಮಧ್ಯ ಎಲ್ಲ ಕ್ವೆಶನ್ಸ್ ಕೇಳಿರ್ತಾರೆ, ಎಲ್ಲ ರೌಂಡ್ಸಲ್ಲೂ ಕ್ವೆಶನ್ಸ್ ಕೇಳ್ತಾರೆ. ಬಟ್ ಫೈನಲ್ ರೌಂಡ್ ಕ್ವೆಶನ್ ನನಗೆ ಯಾವಾಗಲೂ ಜಾಸ್ತಿ ನೆನಪಿದೆ, ವಿಚ್ ಇಂಪ್ಯಾಕ್ಟ್ಸ್ ಮೀ ಆಲ್ವೇಸ್ ಡೇ ಟು ಡೇ ಲೈಫಲ್ಲಿ. ಅದೇ ನಿಮಗೆ ಮಗ ಅಂತ ಹೇಳಿದ್ದೀರ ಅಲ್ವಾ, ಸೊ ನಿಮ್ಮ ಮಗಂಗೆ ಏನು ಹೇಳ್ಕೊಡೋಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರು, ಬೀಯಿಂಗ್ ಅ ಮದರ್. ಸೊ ನಾನು ವಿಮೆನ್ಗೆ ರೆಸ್ಪೆಕ್ಟ್ ಕೊಡೋದು ಫಸ್ಟು, ಬಿಕಾಸ್ ಐ ಆಲ್ವೇಸ್ ಬಿಲೀವ್ ನೀವು ಹೆಣ್ಮಕ್ಳಿಗೆ ಯಾರು ರೆಸ್ಪೆಕ್ಟ್ ಮಾಡಿದ್ದಾರೆ, ಯು ಹ್ಯಾವ್ ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್. ಯಾರು ರೆಸ್ಪೆಕ್ಟ್ ಮಾಡಿದ್ದಾರೆ, ಎವ್ರಿಬಡಿ ಆರ್ ಸಕ್ಸಸ್ಫುಲ್ ಇನ್ ದೇರ್ ಓನ್ ಪೇಜ್. ಇಟ್ ಈಸ್ ನಾಟ್ ದಟ್ ನೀವು ಯಾವಾಗಲೂ ಸ್ಕೈ ಲಿಮಿಟಲ್ಲೇ ಹೋಗಬೇಕಂತ. ಅವ್ರವ್ರ ಲೆವೆಲ್ಗೆ ಅವ್ರವ್ರು ಸಕ್ಸಸ್ಫುಲ್ ಇದ್ದಾರೆ ಆ್ಯಂಡ್ ದೇ ಆರ್ ಪೀಸ್ಫುಲ್ ಹೂ ಎವರ್ ಹ್ಯಾವ್ ರೆಸ್ಪೆಕ್ಟೆಡ್ ವಿಮೆನ್. ಇಟ್ ಈಸ್ ನಾಟ್ ಅಬೌಟ್ ವೈಫ್, ಮದರ್ ಆ್ಯಂಡ್ ಡಾಟರ್ ಇರ್ತಾರೆ ಎಲ್ಲರ ಲೈಫಲ್ಲೂ. ಅವ್ರು ಅಲ್ಲದೇನೂ ನೀವು ಜನರಲಿ ಯಾವ ವಿಮೆನ್ಗೆ ಮೀಟ್ ಮಾಡಿದ್ರು, ಇಫ್ ಯು ರೆಸ್ಪೆಕ್ಟ್ ದೆಮ್, ದಟ್ಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಬೀಯಿಂಗ್ ಅ ಮ್ಯಾನ್. ಮತ್ತು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಹೆಂಗೆಲ್ಲ ಬಂತದ್ರಲ್ಲಿ? ಮಿಸ್ಸಸ್ ಇಂಡಿಯಾ ಅದಲ್ಲ, ಬಿಕಾಸ್ ರೆಸ್ಟ್ರಿಕ್ಷನ್ಸು ಮತ್ತು ಮುಂಚೆ ಏನು ಮಾಡಲಿಲ್ಲ. ಸೊ ಸಪೋರ್ಟಲ್ಲಿ ಯಾವ ಥರ ಬಂತಿದೆ ಈ ಕಂಟೆಸ್ಟ್ ನಡೆಯುವಾಗ? ಸಪೋರ್ಟ್ ನಾನು ಜಾಸ್ತಿ ಹೇಳಿರಲಿಲ್ಲ, ಬಿಕಾಸ್ ಮಿಸ್ಸಸ್ ಇಂಡಿಯಾ ಕರ್ನಾಟಕ ಕಂಟೆಸ್ಟ್ ಮಾಡುವಾಗ ನಮ್ಮ ಅಮ್ಮಂಗೆ ನನ್ನ ಹಸ್ಬೆಂಡ್ಗೆ ಅಷ್ಟೇ ಗೊತ್ತಿತ್ತು. ಐ ಡೋಂಟ್ ವಾಂಟೆಡ್ ಟು ಟೆಲ್ ಇಟ್ ಟು ಎವ್ರಿ ಒನ್ ದಟ್ ಆಮೇಲೆ ಏನಾದರೂ ನಂಗೆ ಗೊತ್ತಿಲ್ಲ ಅಲ್ವಾ ವಿನ್ ಆಗ್ತೀನ ಇಲ್ವಾ ಅಂತ. ವಿನ್ ಆಗಿಲ್ಲ ಅಂದರೆ ಏನಾದರೂ ಆಡ್ಕೋಬೋದು ನನ್ನ ಕಸಿನ್ಸು ಫ್ಯಾಮಿಲಿ ಏನಾದರೂ, ಯಾಕೆ ಇವಾಗ ಬೇಕಿತ್ತಾ ಅಂತ ಗೊತ್ತಲ್ಲ ನಿಮಗೆ, ಅದೆಲ್ಲ ಟಾಕ್ಸ್ ಇರುತ್ತೆ ಅಂತ. ಐ ಡೋಂಟ್ ವಾಂಟೆಡ್ ಟು ಇನ್ಫಾರ್ಮ್ ಎನಿ ಒನ್. ಬಟ್ ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್, ಅಟ್ಲೀಸ್ಟ್ ಟಾಪ್ 3 ಬರ್ತೀನಿ ಅಂತ. ವಿನ್ನರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಟಾಪ್ 3 ಆದರೂ ಬರ್ತೀನಿ, ಫೈನಲಿಸ್ಟ್ ಆದರೂ ಆಗ್ತೀನಿ ಅಂತ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಅಂದರೆ ನೀವು ಜೊತೆ ಫೆಲೋ ಕಂಟೆಸ್ಟೆಂಟ್ ಇದ್ರಲ್ಲ, ಅವ್ರು ನೋಡಿದಾಗ ಅನ್ನಿಸ್ತಾ ಹಂಗೆ, ಇಲ್ಲ ಬಿಫೋರ್ ಕಂಟೆಸ್ಟಿಂಗ್ ಯು ಫೆಲ್ ದ್ಯಾಟ್? ಹೆಂಗಿತ್ತು? ಹೌ ಆರ್ ದೇ ಅದರ್ ಕಂಟೆಸ್ಟೆಂಟ್ಸ್? ದೇ ವರ್ ಆಲ್ಸೋ ಈಕ್ವಲಿ ಗುಡ್. ಮೋಸ್ಟ್ ಆಫ್ ದೆಮ್, ಲೈಕ್ ಮೋರ್ ದೆನ್ 70% ದೇ ವರ್ ಈಕ್ವಲಿ ಗುಡ್. ದೇ ವರ್ ಲೈಕ್ ಇನ್ನೂ ಜಾಸ್ತಿ ಬೋಲ್ಡ್ ಕೂಡ ಇದ್ದರು ನಾನಿರೋದಕ್ಕಿಂತನೂ. 3 months ಬ್ಯಾಕ್ ನಾವು ಫಸ್ಟ್ ಆಡಿಷನ್ ಹೋದಾಗ, ಆವಾಗ ನಾನು ನೋಡಿದಾಗ ಬೋಲ್ಡ್ ಆಗಿರೋರು, ಬಿಕಾಸ್ ಐ ವಾಸ್ ಫ್ರಮ್ ಹಾಸನ್. ಇಲ್ಲಿ ಬೆಂಗಳೂರಲ್ಲಿ ಓದೋರೆಲ್ಲ ಇನ್ನೂ ಬೋಲ್ಡ್ ಇದ್ದರು, ಇನ್ನೂ ಮಾಡರ್ನ್ ಆಗಿದ್ರು, ಇನ್ನೂ ಫ್ಯಾಷನಬಲ್ ಆಗಿದ್ದರು. ಬಟ್ ಸಮ್ಹೌ ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್, ಇಲ್ಲ ನಂಗೆ ಬರುತ್ತೆ ಅಂತ, ಐ ಕ್ಯಾನ್ ಕ್ರ್ಯಾಕ್ ಇಟ್ ಅಂತ. ದಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಲಾಸ್ಟಲ್ಲಿ ಕ್ವಶನ್ ಕೇಳೋದಕ್ಕೆ, ಫಾರ್ ಎಕ್ಸಾಂಪಲ್ ಇಫ್ ಐ ಆಸ್ಕ್ ಎ ಸರ್ಪ್ರೈಸ್ ಕ್ವಶನ್ ನಾವು, ಯೂಶಲಿ ದೇ ಆಸ್ಕ್ ದಿಸ್ ಕ್ವಶನ್, ಹೌ ವುಡ್ ಯು ಚೇಂಜ್ ದ ವರ್ಲ್ಡ್? ಪ್ರಪಂಚ ಹೆಂಗೆ ಚೇಂಜ್ ಮಾಡ್ತೀರಿ ನೀವು ಅಂತ ಹಂಗೇನಾರು ಕೇಳಿದ್ರೆ ಏನಂತ ಆನ್ಸರ್ ಹೇಳ್ಬೋದು ನೀವು? ಈಗ ಎಷ್ಟು ವರ್ಷ ಆಯ್ತು? ಈಗ ಆಲ್ಮೋಸ್ಟ್ 2017 ವಿನ್ ಆಗಿದ್ದು. 8 years ಆಯ್ತು. 8 years ಆಯಿತು. ಸೊ ಅದೇ ಥರ ಕ್ವಶನ್ ಈಗ ಕೇಳಿದ್ರೆ ಏನು ಆನ್ಸರ್ ಹೇಳ್ಬೋದು ನೀವು? ಅಂದರೆ ರಿಲೇಟೆಡ್ ಟು ಫಾರ್ ಎಕ್ಸಾಂಪಲ್ ವಿಮೆನ್ ಎಂಪವರ್ಮೆಂಟ್. ಸೊ ಆ ಥರ ಲೈನಲ್ಲಿ ತೊಗೊಂಡ್ರೆ ಹೌ ಯು ವಾಂಟ್ ಟು ಚೇಂಜ್, ಹೆಂಗೆ ಚೇಂಜ್ ಮಾಡ್ತೀರಾ ಪ್ರಪಂಚ ಅಂತ ಅಂದರೆ? ಗೊತ್ತಾಯಿತು. ನಾನು ಹೇಳೋದು, ಹೊರಗಡೆ ಪ್ರಪಂಚ ಚೇಂಜ್ ಮಾಡೋ ಕಂಟ್ರೋಲ್ ನಮಗಿಲ್ಲ. ಚೇಂಜ್ ಯುವರ್ ಇನ್ನರ್ ವರ್ಲ್ಡ್. ಒಳಗಡೆ ಪ್ರಪಂಚ ನಿಮ್ಮಲ್ಲಿ ನೀವು ಚೇಂಜ್ ಮಾಡಿಕೊಂಡ್ರೆ ದಟ್ ವಿಲ್ ಓನ್ಲಿ ಶೋ ಅಪ್ ಟು ದ ವರ್ಲ್ಡ್ ನೀವೇನು ಅಂತ. ಹೊರಗಡೆ ಏನು ನಡೀತಿದೆ ಅದು ನಿಮ್ಮ ಕಂಟ್ರೋಲಲ್ಲಿಲ್ಲ, ಬಟ್ ನಿಮ್ಮ ಒಳಗಡೆ ಏನು ನಡೀತಿದೆ ಅದು ನಿಮ್ಮ ಕಂಟ್ರೋಲಲ್ಲಿದೆ. ಬಿ ಕಾನ್ಫಿಡೆನ್ಸು, ಎಮೋಷ್ನಲಿ, ವಾಟ್ ಎವರ್ ಇಟ್ ಇಸ್, ಕೀಪ್ ಎವ್ರಿಥಿಂಗ್ ಅಂಡರ್ ಯುವರ್ ಕಂಟ್ರೋಲ್. ಮೆಂಟಲಿ ಆಲ್ಸೋ ನಿಮ್ಮ ಮೈಂಡ್ ಎಲ್ಲಿ ಹೋಗ್ತಿದೆ, ನೀವೇನು ನೋಡ್ತಿದ್ದೀರಾ, ನೀವೇನು ಮಾಡ್ತಿದ್ದೀರಾ, ನೀವೇನು ಬಟ್ಟೆ ಹಾಕ್ತಿದ್ದೀರಾ, ಏನು ಯೋಚಿಸ್ತಿದ್ದೀರಾ, ಎಲ್ಲನೂ ನಿಮ್ಮ ಥಾಟ್ಸ್ ಏನು ಬರ್ತದೆ ಎಲ್ಲ ನಿಮ್ಮ ಕಂಟ್ರೋಲಲ್ಲಿರಬೇಕು. ಇಫ್ ಯು ಆಲ್ವೇಸ್ ಥಿಂಕ್ ಪಾಸಿಟಿವ್ ಅನ್ನೋದಕ್ಕಿಂತ ಜಾಸ್ತಿ ಆ ಒಳ್ಳೆಯದನ್ನೇ ಯೋಚಿಸ್ಬೇಕು. ನೀವು ನೆಗೆಟಿವ್ ಕಡೆಗೆ ತೊಗೊಂಡೇ ಹೋಗಬೇಡಿ ಮೈಂಡ್ನ. ನೀವು ಎದುರುಗಡೆ ಈಗ ನಿಮಗೂ ಅಷ್ಟೇ, ಐ ಶುಡ್ ಆಲ್ವೇಸ್ ವಿಶ್ ಗುಡ್ ಫಾರ್ ಅದರ್ಸ್.
ದಟ್ ಈಸ್ ವಾಟ್ ಇಟ್ಸ್ ಅ ಯೂನಿವರ್ಸಲ್ ಲಾ. ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಎನಿ ಡೇ. ಸಡನ್ನಾಗಿ ಬಂದಿಲ್ಲ ಅಂದರೂ ಇಟ್ ವಿಲ್ ಕಮ್ ಬ್ಯಾಕ್ ಟು. ಎಲ್ಲಿ ಹೋಗುತ್ತೆ? ಆಚೆಗೆ ಬಂದಿದ್ದು ಹೊರಗಡೆ ವಾಪಸ್ ಬರಲೇಬೇಕು. ಇಟ್ಸ್ ಅ ಲೈಫ್ ಸೈಕಲ್, ಬಟರ್ಫ್ಲೈ ಲೈಫ್ ಸೈಕಲ್ ಥರ. ಓಕೆ. ಮತ್ತು ಇನ್ನೊಂದು, ನೀವು ಯೋಗ ಥೆರಪಿಸ್ಟ್. ಸೊ ಅದೇ ಮತ್ತು ಬಿಕಾಸ್ ಇಟ್ ಹ್ಯಾಸ್ ಚೇಂಜ್ ಮೈ ಲೈಫ್ ಡ್ರಾಸ್ಟಿಕಲಿ, ಯೋಗ. ಸೊ ಅದು ಎಲ್ರಿಗೂ ಹೆಲ್ಪ್ ಆಗ್ತದೆ ಅಂತ, ಎಲ್ಲರೂ ಇನ್ವಾಲ್ವ್ ಆಗಬೇಕು ಅಂತ. 100%. ಬಿಕಾಸ್ ನೀವು ಇಷ್ಟಪಡ್ಬೋದು ಜಿಮ್ಮು ಅದು ಎಲ್ಲ, ಬಟ್ ಐ ಬಿಲೀವ್ ಇನ್ ಆಲ್ ಅವರ್ ಇಂಡಿಯನ್ ಕಲ್ಚರ್. ಅವ್ರು ಏನು ಮಾಡಿದ್ದಾರೆ, ಪುರಾತನ ಏನು ಇಟ್ಕೊಂಡಿದ್ದಾರಲ್ವ, ಅಷ್ಟು ಸನಾತನ ಧರ್ಮಗಳಿರ್ಬೋದು, ನಮ್ಮದು ಆಯುರ್ವೇದ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ವೆರಿ ಸ್ಪೆಷಲ್ ಕಂಪೇರ್ಡ್ ಟು ವೆಸ್ಟರ್ನ್ ಕಂಟ್ರೀಸ್. ಇವಾಗೆಲ್ಲ ಹೇಳ್ಬೋದು ಸ್ಟ್ರೆಂತ್ ಟ್ರೈನಿಂಗ್ ಬೇಕು ಅದು ಎಲ್ಲ ಅಂತ. ಐ ಡೂ ಅಗ್ರಿ ವಿತ್ ಆಲ್ ದ್ಯಾಟ್, ಬಟ್ ನಮ್ಮ ಹಿರಿಯರು ಏನು ಬಿಟ್ಟು ಹೋಗಿದಾರಲ್ವ, ದಟ್ ಈಸ್ ವೆರಿ ವೆರಿ ಪ್ರಿಷಿಯಸ್. ವಿ ಜಸ್ಟ್ ಡೋಂಟ್ ನೋ ದ ಇಂಪಾರ್ಟೆನ್ಸ್ ಆ್ಯಂಡ್ ಅದ್ರ ಬಿಹೈಂಡ್ ಏನು ಸೈನ್ಸ್ ಇತ್ತು ಅಂತ ಗೊತ್ತಿಲ್ಲದೆ ವಿ ಹ್ಯಾವ್ ನೆಗ್ಲೆಕ್ಟೆಡ್ ಇನ್ ದ ಮಿಡಲ್. ಬಟ್ ನೌ ಇಟ್ ಈಸ್ ಕಮಿಂಗ್ ಬ್ಯಾಕ್. ನೀವು ನೋಡಿದ್ರೆ ಎಲ್ಲ ಕಡೆ ಇವಾಗ ಫಾರಿನ್ ಕಂಟ್ರೀಸಲ್ಲೂ ಜಾಸ್ತಿ ಆಯುರ್ವೇದನೇ ಯೂಸ್ ಮಾಡ್ತಾರೆ, ಯೋಗ ಜಾಸ್ತಿ ಮಾಡ್ತಾರೆ. ಸೊ ನಮ್ಮ ಕಲ್ಚರೇ ಜಾಸ್ತಿ ಸ್ಪ್ರೆಡ್ ಆಗಿದೆ, ಇಫ್ ಯು ಅಬ್ಸರ್ವ್. ಸೊ ಇದು ಯೋಗನ ನಿಮ್ಮ ಪರ್ಸ್ನಲ್ಗೆ ಅಂತ ಯೂಸ್ ಮಾಡ್ಕೊಂಡ್ರ, ಇಲ್ಲ ಸರ್ಟಿಫೈ ಯೋಗ ಥೆರಪಿಸ್ಟ್ ಆಗಿ? ಇಲ್ಲ ಅಂತ ನಾನು ರೆಗ್ಯುಲರ್ ಕ್ಲಾಸಸ್ ಹೋಗ್ತಿದ್ದೆ. ಅದೇ ಹೇಳಿದ್ನಲ್ಲ, ಮದುವೆ ಆದಮೇಲೆ ಐ ವಾಂಟೆಡ್ ಟು ಬಿ ಮೋರ್ ಆ್ಯಕ್ಟಿವ್ ಫಿಸಿಕಲಿ ಆಲ್ಸೋ. ಐ ಹ್ಯಾವ್ ವಾಂಟೆಡ್ ಮೈ ಸೆಲ್ಫ್ ಟು ಬಿ ಫಿಟ್ ಅಂತ ಯೋಗ ಕ್ಲಾಸಸ್ ಜನರಲಿ ಜಾಯ್ನ್ ಆಗಿದ್ದು. ಎಲ್ಲರೂ ಹೆಂಗೆ ಜಾಯ್ನ್ ಆಗ್ತಾರೆ ಹಾಗೆ. ಬಟ್ ಲಕ್ಕಿಲಿ ಐ ಗಾಟ್ ಅ ವೆರಿ ನೈಸ್ ಗುರು ಕಾಲ್ ಪ್ರವೀಣ್ ಸರ್ ಅಂತ. ಅದು ಜಸ್ಟ್ ಏರೋಬಿಕ್ಸ್ ವಿತ್ ಹಾಫ್ ಆನ್ ಅವರ್ ಯೋಗ, ಹಾಫ್ ಆನ್ ಅವರ್ ಏರೋಬಿಕ್ಸ್ ಥರ ಕ್ಲಾಸಸ್ ಇರ್ತಿತ್ತು. ದೆನ್ ಸಮ್ಹೌ ಈ ಆಲ್ಸೋ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಅ ಕಂಪ್ಲೀಟ್ ಯೋಗ ಥೆರಪಿಸ್ಟ್ ಥರ. ಅವರು ಎಂಟೈರ್ ಕ್ಲಾಸಸ್ನೇ ಯೋಗ ಥರ ಕನ್ವರ್ಟ್ ಮಾಡಿಕೊಂಡ್ರು. ದಟ್ ಈಸ್ ಹೌ ವಿ ಆಲ್ಸೋ ಗಾಟ್ ಇನ್ಸ್ಪೈರ್ಡ್. ವಿ ವರ್ ಲೈಕ್ ಹಿಸ್ ಸ್ಟೂಡೆಂಟ್ಸ್ ಅಲ್ವಾ. ವಿ ಜಸ್ಟ್ ಫಾಲೋಡ್ ಹಿಮ್. ಆ್ಯಂಡ್ ಡಿಪೆಂಡ್ಸ್, ಇವಾಗ 100 ಜನ ಕ್ಲಾಸಲ್ಲಿ ಇದ್ದಾರೆ ಅಂದರೆ ಅದರಲ್ಲಿ ಒಬ್ಬರೋ ಇಬ್ಬರೋ ದೇ ವಿಲ್ ಚೂಸ್ ಟು ಫಾಲೋ ದ ಗುರು ಕಂಪ್ಲೀಟ್ಲಿ. ಸೊ ಐ ವಾಸ್ ಒನ್ ಅಮಾಂಗ್ ದೆಮ್. ನನಗೂ ಅವಾಗ ಆ ಥರ ಬೇಕಿತ್ತು ಅನಿಸುತ್ತೆ, ದಟ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿ. ದಟ್ ಈಸ್ ಹೌ. ದೆನ್ ಸರ್ ಹೇಳಿದ್ರು, ಈ ಥರ ಎಕ್ಸಾಮ್ಸ್ ಇದೆ, ಇಫ್ ಎನಿಬಡಿ ಆರ್ ಇಂಟ್ರೆಸ್ಟೆಡ್ ಕ್ಯಾನ್ ಟೇಕ್ ಇಟ್ ಅಂತ. ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ is very very tough. It is for 150 marks. Passing marks is 120. It is not 35. 100 ಗೆ 35 ಥರ ಅಲ್ಲ, 150ಗೆ 120 is passing ಸೆಂಟ್ರಲ್ ಗೌರ್ಮೆಂಟ್ದು. ಅದು ಥಿಯರಿ ಆಯ್ತಲ್ಲ? ಅದು ಥಿಯರಿ. ಪ್ರಾಕ್ಟಿಕಲ್ಸು ಫುಲ್ ಡೇ ಪ್ರಾಕ್ಟಿಕಲ್ಸ್ ಇರುತ್ತೆ. ನಾನು ಥಿಯರಿ ಬರೆದಿದ್ದು ಪೂನಾಲಿ. ಯು ಕ್ಯಾನ್ ಚೂಸ್ ಎನಿ ಸಿಟಿ ಚೂಸ್ ಮಾಡ್ಬೋದು, ನಿಮ್ಮ ಕಂಫರ್ಟ್ ಹೆಂಗಿರುತ್ತೆ ಹಾಗೆ. ಪೂನಾಲಿ ನಾನು ಥಿಯರಿ ಎಕ್ಸಾಮ್ ಬರೆದಿದ್ದು. ಪ್ರಾಕ್ಟಿಕಲ್ಸು ಆರ್ಟ್ ಆಫ್ ಲಿವಿಂಗಲ್ಲಿತ್ತು ನನಗೆ. ಫುಲ್ ಡೇ ಎಕ್ಸಾಮ್ಸ್ ಇರುತ್ತೆ. ಪೀಪಲ್ ಮೈಟ್ ಥಿಂಕ್ ಯೋಗ ಅಂದ ತಕ್ಷಣ ಬರೀ ಆಸನ ಅಂತ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಆಸನಸ್. ದೆರ್ ಆರ್ ಮೆನಿ ಬ್ರಾಂಚಸ್ ಇದರಲ್ಲಿ. ಆಲ್ಮೋಸ್ಟ್ 7 to 8 ಬ್ರಾಂಚಸ್ ಬರುತ್ತೆ, ಇನ್ಕ್ಲೂಡಿಂಗ್ ಪ್ರಾಣಾಯಾಮ, ಮೆಡಿಟೇಷನ್, ಇನ್ನರ್ ವರ್ಲ್ಡಿಂದ ತೊಗೊಳ್ತಾರೆ ಅದನ್ನು. ಆಸನ ಇಟ್ಸ್ ಜಸ್ಟ್ ಅ ಸ್ಮಾಲ್ ಬ್ರ್ಯಾಂಚ್ ಅಷ್ಟೇ. ನೀವು ಪ್ರಾಕ್ಟಿಕಲ್ಸಲ್ಲಿ ಹೆಂಗಿರುತ್ತೆ ಅಂದರೆ, ಜಸ್ಟ್ ನೀವು ಒಂದು ಆಸನ ಮಾಡಿ ತೋರಿಸು ಅಂತ ಹೇಳಲ್ಲ ಅವರು. ನಾವು ದ ವೆದರ್ ಇಸ್ ಹಾಟ್, ವಾಟ್ ಕೈಂಡ್ ಆಫ್ ಪ್ರಾಣಾಯಾಮ ವುಡ್ ಯು ಚೂಸ್? ಆಮೇಲೆ ನನ್ನ ಪಕ್ಕ ಕಂಟೆಸ್ಟೆಂಟ್ ಯಾರನ್ನಾದರೂ ಕರೆಸ್ತಾರೆ, ಎಕ್ಸಾಮಿನರು. 5 ಜನ ಎಕ್ಸಾಮಿನರ್ಸ್ ಇರ್ತಾರೆ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ನನ್ನ ಮೆಡಿಕಲ್ ಎಕ್ಸಾಮ್ ಹೆಂಗಾಯಿತು ಹಾಗೆ ಇತ್ತು ಎಕ್ಸಾಮ್. ವೆರಿ ಟಫ್. ಇಟ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಬೇಸ್ಡ್ ಅಲ್ವಾ. ಆಮೇಲೆ ಇನ್ನೊಬ್ರನ್ನ ಕರೆಸ್ಬಿಟ್ಟು, ನಾವು ಇಮ್ಯಾಜಿನ್ ದಟ್ ಹೀ ಈಸ್ ಬ್ಲೈಂಡ್, ಹೀ ಈಸ್ ಯುವರ್ ಸ್ಟೂಡೆಂಟ್. ಬ್ಲೈಂಡ್ ಇರೋರಿಗೆ ಸೂರ್ಯ ನಮಸ್ಕಾರ ಹೆಂಗೆ ಹೇಳ್ಕೊಡ್ತೀಯ. ಇನ್ನೊಬ್ರನ್ನ ಕರೆಸ್ತಾರೆ, ಹೀ ಈಸ್ ಡೆಫ್, ಹಿ ಕಾಂಟ್ ಹಿಯರ್ ವಾಟ್ ಎವರ್ ಯು ಆರ್ ಇನ್ಸ್ಟ್ರಕ್ಟಿಂಗ್. ಅವ್ರಿಗೆ ಹೆಂಗೆ ನೀನು ಯೋಗ ಹೇಳ್ಕೊಡ್ತೀಯ, ಆ ಥರ. ಆ್ಯಂಡ್ ಇವ್ರಿಗೆ ಬಿ ಪಿ ಇದೆ, ಸೂರ್ಯ ನಮಸ್ಕಾರದಲ್ಲಿ ಏನು ಮಾಡಿಫಿಕೇಷನ್ಸ್ ಮಾಡ್ತೀಯ. ಬಿ ಪಿ ಇರೋರಿಗೆ ಶೀರ್ಷಾಸನ ಮಾಡೋಂಗಿಲ್ಲ, ಇನ್ವರ್ಟೆಡ್ ಪೋಸಸ್ ಮಾಡೋಂಗಿಲ್ಲ ಸಡನ್ನಾಗಿ. ಸೊ ಆ ಥರ ಎಲ್ಲ ನಾವು ಚೇಂಜಸ್ ಹೇಳಿ ಮಾಡಬೇಕು. 5 ಎಕ್ಸಾಮಿನರ್ಸ್ ಇದ್ದರು. ಇಟ್ ವಾಸ್ ಮೋರ್ ಟಫರ್ ದೆನ್ ಮೆಡಿಕಲ್ ಎಕ್ಸಾಮ್ ಥರನೇ ನಂಗೆ ಫೀಲ್ ಆಗಿತ್ತು. ವಿ ಡಿಂಟ್ ನೋ, ನಾವು ಕ್ಯಾಶುವಲಾಗಿ ಎಕ್ಸಾಮ್ಗೆ ಅಂತ ರಿಜಿಸ್ಟರ್ ಮಾಡಿದ್ದು. ವಿ ಡಿಂಟ್ ನೋ ದ್ಯಾಟ್ ಇಟ್ ವಿಲ್ ಬಿ ಸೋ ಟಫ್. ಬಟ್ ಅಕಾಡೆಮಿಕ್ ಸ್ಟೂಡೆಂಟ್ ಇರೋದ್ರಿಂದ ವಾಟ್ ಎವರ್ ಐ ಡೂ, ಐ ಗಿವ್ ಮೈ 100%. ನಾನು ಓದೋದಕ್ಕೆ ಮನೇಲೇ ಅನ್ನೋರು, ಏನು ಈಗ ಮದುವೆ ಆದಮೇಲೆ ಈಗ ಹಿಂಗೆ ಓದ್ತಾ ಇದೆಯಾ ಅಂತ. ರಾತ್ರಿ ಎಲ್ಲ ಕೂತ್ಕೊಂಡು 3 months ಪ್ರಿಪೇರ್ ಆಗಿದ್ದು ಅದು ಥಿಯರಿ ಎಕ್ಸಾಮ್ಗೆ. ಬಟ್ ಐ ಎಂಜಾಯ್ ದ ಜರ್ನಿ. ನನಗೆ ಓದೋದು, ಸಮಥಿಂಗ್ ಒಂದು ಟಾರ್ಗೆಟ್ ಇಟ್ಕೊಂಡು ಅಲ್ಲಿ ರೀಚ್ ಆಗೋದು, ಐ ಎಂಜಾಯ್ ಆಲ್ ದಿಸ್. ಇವಾಗ ಎಕ್ಸಾಮ್ ಇದೆ, ನಾನು ಓದಬೇಕು, ಪಾಸ್ ಆಗಬೇಕು, ದಟ್ ಈಸ್ ಮೈ ಟಾರ್ಗೆಟ್. ದಟ್ ಈಸ್ ಮೈ ಸ್ಮಾಲ್ ಅಚೀವ್ಮೆಂಟ್ಸ್ ಥರ. ಅದು ನನ್ನ ಪರ್ಸ್ನಲ್ ಖುಷಿ ಕೊಡುತ್ತೆ. ದಟ್ ಈಸ್ ಹೌ ಐ ಹ್ಯಾವ್ ಗ್ರೋನ್. ಹೀಗೆ ಈಗೊಂದು ವಿಷಯ ಹೇಳಿದ್ದು ಅಚೀವ್ಮೆಂಟ್ ಅಂತ ಬಂತಲ್ಲ, ಸಾಧನೆ.
ಸೊ ಸಾಧನೆ ಸಾಧನೆ ಬೈ ಬರ್ತ್ ಏನಾದರೂ ಕ್ವಾಲಿಟಿ ಬರ್ತದಾ? ಇಲ್ಲ ಅಂತಂದರೆ ಬೆಳೆಸ್ಕೋಬೇಕಾ ಅದನ್ನು? ಪ್ರಾಕ್ಟೀಸ್ ಮಾಡಬೇಕಾ ಅದನ್ನು? ಇಲ್ಲ ಯಾವ್ದಾರ ಪರ್ಟಿಕ್ಯುಲರ್ ಸೆಕ್ಟರ್ಲಿದ್ದರೆ ಬೇಗ ಸಾಧನೆ ಮಾಡ್ಬೋದಾ? ಒಡಿಯು ಹೆಂಗೆ ಸಾಧನೆ ಅಂತಂದರೆ ನಿಮ್ಮದು ಡೆಫಿನೇಷನ್ ಹೆಂಗೆ? ನನಗೆ ಅನಿಸಿರೋದು ಆ ಹಂಗರ್ ಇರಬೇಕು ಲೈಫಲ್ಲಿ. ವೆನ್ ಎವ್ರಿಥಿಂಗ್ ಈಸ್ ವಿತ್ ಯು. ಇವಾಗಿನ ಮಕ್ಳದ್ದು ಅದೇ ಪ್ರಾಬ್ಲಮ್. ಪೇರೆಂಟ್ಸ್ ಎಲ್ಲ ಕೊಟ್ಬಿಡ್ತಾ ಇದ್ದಾರೆ. ಅವ್ರಿಗೆ ಆ ಹಶ್ವೇ ಇಲ್ಲ. ಹಶ್ವು ಅಂದರೆ ಊಟದ ಹಶ್ವಲ್ಲ, ಆ ಜೀವನಕ್ಕೆ ಹಶ್ವು ಬೇಕು. ಆ ಫೈಯರ್ ಇರಬೇಕು. ನಾನು ಏನಾದರೂ ಮಾಡಬೇಕು. ಇವಾಗ ಒಂದು ಸೈಕಲ್ ಕೇಳಿದ ತಕ್ಷಣ ನೀವು ಕೊಡಿಸಿಲ್ಲ ಅಂದರೆ ಪೇರೆಂಟಾಗಿ ನಾನು ತೊಗೋಬೇಕು ಅಂತ ಹಠ ಬರುತ್ತೆ. ಒಂದು ಲೆವೆಲಲ್ಲಿ ಅಳ್ತೀವಿ. ಸೆಕೆಂಡ್ ಲೆವೆಲಲ್ಲಿ ಕೋಪ ಬರುತ್ತೆ ಪೇರೆಂಟ್ಸ್ ಮೇಲೆ. ನಾನು ಏನು ಕೇಳಿದ್ರು ಕೊಡ್ಸಲ್ಲ, ನಾನು ದೊಡ್ಡವನಾದ್ಮೇಲೆ ತೊಗೋತೀನಿ ಅಂತ ಚಿಕ್ಕ ಏಜಲ್ಲಿ ಅದೊಂದು ಫೈಯರ್ ಬರುತ್ತೆ. ಅದು ಬರಬೇಕು ಮಕ್ಕಳಿಗೆ. ಅದು ಬಂದರೆ ನಾನು ದೊಡ್ಡವನಾದ್ಮೇಲೆ ದುಡಿಬೇಕು, ಇಂಡಿಪೆಂಡೆಂಟ್ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು, ಇವ್ರು ಯಾರಿಗೂ ಕೇಳ್ದೇನೆ ನಾನು ತೊಗೊಳ್ಳೋಷ್ಟು ಸಕ್ಸಸ್ಫುಲ್ ಇರಬೇಕು ಅಂತ ಆ ಫೈಯರ್ ಚಿಕ್ಕದ್ರಲ್ಲಿ ಹತ್ಕೊಂಡ್ರೆ ಅದು ಸಕ್ಸಸ್ ಆಗಿ ತೊಗೊಂಡು ಹೋಗುತ್ತೆ. ನೀವೆಲ್ಲ ಲಕ್ಸುರಿ ಕೊಟ್ಬಿಟ್ರೆ ಮಕ್ಕಳಿಗೆ ಆ ಫೈಯರೇ ಇರೋದಿಲ್ಲ ಅಲ್ವಾ? ಎಲ್ಲ ಈಸಿಯಾಗಿ ಸಿಗ್ತಾ ಇದೆ, ಮತ್ತು ಅದು ಎಲ್ಲಿಂದ ಬರುತ್ತೆ ಫೈರು? ಊಟ ಮಾಡಿಲ್ಲ ಅಂದರೆ ತಾನೇ ಹಶ್ವು ಗೊತ್ತಾಗೋದು. ನೀವು ಊಟ ಕೊಡ್ತಾನೇ ಇದ್ದರೆ ಹಶ್ವು ಏನಂತಲೇ ಗೊತ್ತಿರಲ್ಲ ಇವಾಗಿನ ಮಕ್ಕಳಿಗೆ. ಹಶ್ವಾಗ್ತಿದೆಯಾ ಅಂದರೆ ಹಂಗಂದ್ರೆ ಏನು ಅನ್ನೋ ಮಕ್ಕಳು ಇದ್ದಾರೆ ಇವಾಗ. ಸೊ ಐ ಫೀಲ್ ಬೈ ಬರ್ತ್ ಅನ್ನೋದಕ್ಕಿಂತ ಸರ್ಕಮ್ಸ್ಟೆನ್ಸಸ್ ಯು ಹ್ಯಾವ್. ನಮಗೆ ನೀವು ನನ್ನ ಚೈಲ್ಡ್ಹುಡ್ ಕೇಳಿದ್ರಲ್ವ, ಆವಾಗಿನ ಎರ ಮೇ ಬಿ ಎಲ್ಲ 90% ಫ್ಯಾಮಿಲೀಸು ಹಾಗೆ ಇದ್ದರು. ನಮಗೆ ಒಂದಿಷ್ಟು ಟಾಸ್ಕು, ಇದು ಮುಗಿಸು ನಿಂಗೆ ಸೈಕಲ್ ಸಿಗುತ್ತೆ, ಇದನ್ನು ಪಾಸ್ ಮಾಡು ನಿಂಗೆ ಸ್ಕೂಟಿ ಕೊಡಿಸ್ತೀನಿ, ಇದನ್ನು ಮಾಡು ಅದು ಕೊಡಿಸ್ತೀನಿ, ಫೋನ್ ಬೇಕಾ ಇದು ಮಾಡಿಸು ಹಂಗೆ ಮಾಡಿಸ್ತೀನಿ ಅಂತ. ಎಲ್ಲದಕ್ಕೂ ಒಂದೊಂದು ಟಾಸ್ಕ್ ಇರ್ತಿತ್ತು. ಕೇಳಿದ ತಕ್ಷಣ ಯಾರೂ ತಂದು ಕೊಟ್ಬಿಡ್ತಿರ್ಲಿಲ್ಲ. ಮೇ ಬಿ ಅದು ಕೂಡ ಹೆಲ್ಪ್ ಮಾಡಿದೆ ನಮಗೆ. ಯಾವಾಗ ನಾವು ಒಂದೊಂದ್ಸಲ ಟಾಸ್ಕ್ ಕಂಪ್ಲೀಟ್ ಮಾಡದೇ ಇರುವಾಗ ಅದು ನಾವು ಇಷ್ಟಪಟ್ಟಿದ್ದು ಸಿಕ್ಕಿರಲ್ವೋ, ನಾನು ದುಡ್ಡು ತೊಗೊಳ್ಳೋಷ್ಟು ಇಂಡಿಪೆಂಡೆಂಟ್ ಆಗಬೇಕು ಅಂತ ಆವಾಗಲೇ ಫೈಯರ್ ನಮಗೆ. ಹಂಗಾಗಲೇಬೇಕು ಅಂತ. ಹಂಗಾಗಲೇಬೇಕು ಅಂದಾಗ ನಾವು ಫೋಕಸ್ ಮಾಡಿ ಓದಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ದಟ್ ಈಸ್ ವಾಟ್ ಐ ಬಿಲೀವ್. ಸೊ ಈಗ ನಿಮಗೆ ಎಲ್ಲಿ ತನಕ ಸಾಧನೆ ಆಗಿದೆ ಈಗ? ಮತ್ತು ಮಿಕ್ಕದನ್ನು ಎಷ್ಟಿದೆ ಮುಂದಕ್ಕೆ? ಎವ್ರಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾನೆ ಇರ್ತೀವಲ್ವ. ಎವ್ರಿ ಡೆಕೆಡ್ ಎಂಟೈರ್ ಅವರ್ ಬಾಡಿ ಸೆಲ್ಸ್ ಆಲ್ಸೋ ಗೆಟ್ ಟ್ರಾನ್ಸ್ಫಾರ್ಮ್ಡ್ ಅಂತೆ. ಅದು ಒಂದು ಸರ್ಟೇನ್ ಏಜ್ ತನಕ ಅದು ಜೋಶಲ್ಲಿ ತುಂಬ ರಶ್ ಮಾಡಿಕೊಂಡು ಸಾಧನೆಗಳು ಮಾಡ್ತಿರ್ತೀವಿ. ನಾವು ಐ ಆಮ್ ಇನ್ ದಟ್ ಫೇಸ್ ಎಲ್ಲಿ ವಿ ಹ್ಯಾವ್ ಟು ಪಾಸ್ ಆ್ಯಂಡ್ ಡೂ ಥಿಂಗ್ಸ್ ಅಂತ. ಮೋರ್ ಆಫ್ ದಟ್ ಇವಾಗಿಂದ ಫೋಕಸ್ಸೇ ನಂದು ಬೇರೆ ಬೇರೆ ಥರ ಇದೆ. ಮುಂಚೆ ಫೋಕಸ್ಸೇ ಬೇರೆ ಇತ್ತು, ಇವಾಗಿನ ಫೋಕಸ್ಸೇ ಬೇರೆ ಥರ. ಈ ಏಜಲ್ಲಿ ಮೇ ಬಿ ದ ಮೆಚುರಿಟಿ again, it doesn't depend on the age, depends on your life lessons and what all you have gone through. ಅದ್ರ ಬೇಸ್ಡ್ ಮೆಚುರಿಟಿ ಬರುತ್ತೆ. ಇವಾಗ ಸಾಧನೆ ಇದು ಪರ್ಟಿಕ್ಯುಲರ್ ಸಾಧನೆ, ಇದು ಸಾಧನೆ ಅದು ಸಾಧನೆ ಅಂತ ಹೇಳೋಕ್ಕಾಗಲ್ಲ. ಇಫ್ ಯು ಲೀವ್ ಯುವರ್ ಲೈಫ್ ಪೀಸ್ಫುಲಿ ಆಲ್ಸೋ, ಅರ್ಥಪೂರ್ಣವಾಗಿ ಜೀವನ ಮಾಡಿದ್ರೆ, ಬೇರೆಯವ್ರಿಗೆ ನೋವು ಮಾಡ್ದೇನೆ ಬೇರೆಯವ್ರಿಗೆ ಒಳ್ಳೇದು ಮಾಡ್ತಾ ಆ ಥರ ಜೀವನ ಮಾಡಿದ್ರು ಅದು ಒಂದು ಸಾಧನೆನೇ ಇವಾಗ. ಯಾ, ದಟ್ಸ್ ಆಲ್ಸೋ ಸಕ್ಸಸ್ಫುಲ್ ಲೈಫ್. ವೈ ನಾಟ್? ಆದರೆ ಪ್ರೊಫೆಷ್ನಲಿ ಮುಂದಕ್ಕೆ ಏನೋ ಪ್ಲ್ಯಾನ್ ಇದೆ? ದೊಡ್ಡ ಪ್ಲ್ಯಾನ್ ಇದೆಯಾ? ಎಸ್, ಇದು ಇದೆ. ನನಗೆ ಯಾವಾಗಲೂ ಒಂದು ಹಾಸ್ಪಿಟಲ್ ಕಟ್ಟಬೇಕಂತ ಆಸೆ ಇದೆ. ಬಿಕಾಸ್ ನಾನು ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ. ನನ್ನ ಸ್ವಂತದ್ದು ಅಂತ ನಾನು ಒಂದು ಹಾಸ್ಪಿಟಲ್ ಕಟ್ಟಬೇಕು ಅಂತ ತುಂಬ ಆಸೆ ಇದೆ. ಅದು ಒಂದು ಸಾಧನೆ ಮಾಡಬೇಕು ಅಂತ. ಮತ್ತು ಅದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಪೊಲಿಟಿಷಿಯನ್ಸ್, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಎಷ್ಟಿರ್ಬೋದು ನಿಮ್ಮ ಮೇಲೆ? ಯಾಕೆಂದರೆ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಅದು ಇನ್ಫ್ಲೂಯೆನ್ಸ್ ಬಂದಿಲ್ವಾ ಅದು, ಇಲ್ಲಾಂದರೆ ಇಂಟ್ರೆಸ್ಟ್ ಇಲ್ವಾ ಅದ್ರ ಬಗ್ಗೆ? ಬಟ್ ವಾಟ್ ಯು ಥಿಂಕ್ ಅಬೌಟ್ ದಟ್? ಮನೆಯಲ್ಲಿ ಅದೇ ಜಾಸ್ತಿ ಮಾತು ನಡಿಬೋದು. ನನಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ನನಗೆ ಸ್ವಲ್ಪ ನನ್ನದೇ ಫೋಕಸ್ ಎಲ್ಲ ಬೇರೆ ಕಡೆ. ಅವ್ರು ಮಾತಾಡ್ತಿರ್ತಾರೆ ಎಲ್ಲ, ಬಟ್ ನನಗೆ ಎಷ್ಟು ಇನ್ವಾಲ್ವ್ಮೆಂಟ್ ಬೇಕು ಅಷ್ಟೇ. ಇವಾಗ ಸೇಮ್ ನಿಮ್ಮ ಲೈಫ್ ಫೋನ್ ಥರನೇ, ನಿಮ್ಗೇನು ಬೇಕು ಅದನ್ನು ಮಾತ್ರ ತೊಗೋಬೇಕು. ಮನೇಲೂ ಅಷ್ಟೇ, ನಿಮ್ಗೇನು ಬೇಕು ಅದನ್ನೇ ತೊಗೋಬೇಕು. ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಜನ ಮೀಟ್ ಮಾಡ್ತೀವಿ ನಾವು. ಒಂದಿನಕ್ಕೆ ವಿ ವಿಲ್ ಮೀಟ್ ಮೋರ್ ದ್ಯಾನ್ 20-25 ಪೀಪಲ್, ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್. ನಾವು ಹಳ್ಳಿಯಿಂದನೂ ದಿಲ್ಲಿ ತನಕನೂ ಜೀವನ ನೋಡಿದ್ದೀವಿ. ಸೊ ನಮಗೆ ದಟ್ ಈಸ್ ವಾಟ್ ಆಲ್ ದಿಸ್ ಹ್ಯಾವ್ ಮೌಲ್ಡೆಡ್ ಮೀ ಅನಿಸುತ್ತೆ. ಮೇ ಬಿ ಇಟ್ ಈಸ್ ನಾಟ್ ದಟ್ ನಾನು ಯಾರಿಗೂ ಒಬ್ಬೊಬ್ರಿಗೆ ನಾನೇ ಕ್ರೆಡಿಟ್ ಕೊಟ್ಕೊಳ್ಳೋಕೆ ಇಷ್ಟಪಡಲ್ಲ. ನನ್ನ ಚೈಲ್ಡ್ಹುಡ್ಡಿಂದ ಹಿಡಿದು ಇವಾಗಿನ ತನಕನೂ, ಈಗ ನಮ್ಮ ಮಾವನವರು ಕ್ಯಾಂಪೇನಿಂಗೆ ನಾನು ಮಂಡ್ಯಕ್ಕೆ ಹೋಗಿದ್ದೆ. ಹಳ್ಳಿಲೂ 2 ತಿಂಗಳಿದ್ವಿ, 1 ತಿಂಗಳಿದ್ವಿ, ಆ ಥರ ಎಲ್ಲ ನಾನು ಆ ಜೀವನನೂ ನೋಡಿದ್ದೀನಿ. ದುಬೈಯಲ್ಲೂ ಜೀವನ ನೋಡಿದ್ದೀವಿ. ಸೊ ನಮಗೆ ಗೊತ್ತು ಎಲ್ಲಿ ಲೈಫ್ ಬ್ಯಾಲೆನ್ಸ್ ಮಾಡಬೇಕು ಅಂತ. ಹಾಗಾಗಿ
ಮೇ ಬಿ ಅದು ನಾವು ಕಲ್ತ್ಕೊಳ್ಳೋದ್ರ ಮೇಲೂ ಹೋಗುತ್ತೆ. ವಿ ನೋ ಹೌ ಟು ಟ್ರೀಟ್ ಪೀಪಲ್, ಸೊ ವಿ ಯೂಶಲಿ ಡೋಂಟ್ ಹರ್ಟ್ ಪೀಪಲ್ ಬೈ ವರ್ಡ್ಸ್ ಈ ಥರ, ಬಿಕಾಸ್ ವಿ ನೋ ವಾಟ್ ಇಸ್ ಲೈಫ್. ಸೊ ಹಾಗಾಗಿ ನನಗೆ ಪಾಲಿಟಿಕ್ಸಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ, ಫಾರ್ ಶೋರ್ ಇಂಟ್ರೆಸ್ಟ್ ಇಲ್ಲ. ಆದರೆ ಏನಾದ್ರು ಚೇಂಜ್ ಆಗ್ಬೋದಾ ಮುಂದಕ್ಕೆ ಅನ್ನೋದು? ಇಲ್ಲ ಅನ್ಸುತ್ತೆ, ನೋ, ಆಗೋ ಚಾನ್ಸೇ ಇಲ್ಲ. ನೋ. ಓಕೆ, ಇದು ಉದ್ಯಮಿ ಒಕ್ಕಲಿಗದಲ್ಲಿ ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ನಾವು. ಇಟ್ಸ್ ಆಲ್ ಅಬೌಟ್ ಫಾರ್ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ಗೋಸ್ಕರ. ಅಲ್ಲಿ ನೀವು ವುಮೆನ್ ಕ್ಯಾಟಗರಿನಲ್ಲಿ ಚೇರ್ಪರ್ಸನ್, ಯಾ, ವಿಮೆನ್ ಸೆಕ್ಟರಲ್ಲಿ ಚೇರ್ಪರ್ಸನ್. ಅಂದರೆ ಏನು ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲಿ? ಅವ್ರೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರಾ, ಇಲ್ಲಾಂದ್ರೆ ನೀವು ಇದನ್ನು ಮಾಡಬೇಕು ಅಂತ ನಿಮ್ಮ ಕಡೆಯಿಂದ ನೀವು ಪ್ರಪೋಸ್ ಮಾಡಬೇಕಾ? ಇಲ್ಲ, ಅದು ಇಟ್ ಹ್ಯಾಪನ್ ಟು ಬಿ ಥ್ರೂ ಮೈ ಫ್ರೆಂಡ್. ನನ್ನ ಕ್ಲಾಸ್ಮೇಟ್ ಒಬ್ಬರು ಇದ್ದರು, ಮಧುಸೂದನ್ ಅಂತ. ಅವರು ಫಸ್ಟ್ ಸರ್ಕಲಲ್ಲಿ ಹೀ ಈಸ್ ಆಲ್ಸೋ ವೆರಿ ಆ್ಯಕ್ಟಿವ್ ಮೆಂಬರ್. ಅವರು ನನ್ನ ನೇಮ್ನ ಸಜೆಸ್ಟ್ ಮಾಡಿ ನಮ್ಮ ರಾಯ್ಕರ್ ಸರ್ಗೆ, ಹೀ ಈಸ್ ದ ಮೇನ್ ಪರ್ಸನ್, ಫೌಂಡರ್ ಆಫ್ ಫಸ್ಟ್ ಸರ್ಕಲ್, ಅವ್ರಿಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ಅವ್ರು ನನ್ನ ಪ್ರೊಫೈಲ್ ಎಲ್ಲ ನೋಡಿಬಿಟ್ಟು, ಶಿ ಈಸ್ ಆಲ್ಸೋ ವೆರಿ ಕ್ವೈಟ್ ಆ್ಯಕ್ಟಿವ್ ಆ್ಯಂಡ್ ಶಿ ಹ್ಯಾಸ್ ಆಲ್ಸೋ, ಐ ಹ್ಯಾವ್ ಹೆಲ್ಪ್ಡ್ ವೆರಿ ವಿಮೆನ್ ವೆರಿ ಮಚ್. ಲೈಕ್ ಅದನ್ನೆಲ್ಲೂ ನಾನು ಎಲ್ಲ ಕಡೆ ಸೋಷಿಯಲ್ ಮೀಡಿಯಲ್ಲಿ ಹೇಳಲ್ಲ, ಬಟ್ ಯಾರಿಗೆ ಗೊತ್ತು ಅವ್ರಿಗೆ ಗೊತ್ತು, ನನ್ನ ಇನ್ನರ್ ಸರ್ಕಲ್ಗೆ ಗೊತ್ತು ನಾನು ಏನು ಮಾಡ್ತೀನಿ ಅಂತ. ಸೊ ತುಂಬ ಹೆಣ್ಮಕ್ಳಿಗೆ ನಾನು ಸಹಾಯ ಮಾಡಿದ್ದೀನಿ, ಜಾಬ್ ಕೊಡ್ಸೋದ್ರಲ್ಲಾಗಿರ್ಬೋದು, ಅವ್ರದ್ದು ಎಂಟ್ರಪ್ರಿನರ್ ಜರ್ನಿನಲ್ಲಿ ಹೆಲ್ಪ್ ಮಾಡೋದು, ಇನ್ ಸೋ ಮೆನಿ ವೇಸ್. ನನಗೆ ಎಷ್ಟಾಗುತ್ತೆ ನನ್ನ ಲೆವೆಲಲ್ಲಿ ಐ ಹ್ಯಾವ್ ಹೆಲ್ಪ್ಡ್ ಎವ್ರಿ ವಿಮೆನ್. ಸೊ ಹಾಗಾಗಿ ಅವ್ರು ನನ್ನನ್ನು ಚೂಸ್ ಮಾಡಿದ್ರು. ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದರೆ, ವಿ ಹ್ಯಾವ್ ವಿಮೆನ್ ಎಂಟ್ರಪ್ರಿನರ್ಸ್. ಇವಾಗ ಏನಾದರೂ ಒಂದು ಕನ್ಸು ಕಟ್ಕೊಂಡು ಬರ್ತಾರೆ ಅಂದರೆ ಅವ್ರಿಗೆ ನಾನು ಒಂದು ದಾರಿ ಅಂತ ಅಟ್ಲೀಸ್ಟ್ ಒಂದು ತೋರಿಸ್ಬೇಕು. ಇವಾಗ ಬ್ಯಾಂಕ್ ಲೋನ್ಗಳು ಎಲ್ಲ ಎವ್ರಿಥಿಂಗ್ ಇಸ್ ಇನ್ ಸಪೋರ್ಟ್ ವಿತ್ ಒಕ್ಕಲಿಗ ಟೀಮ್. ಸೊ ಆ ಥರ ಒಂದು ದಾರಿ ಅಂತ ತೋರಿಸ್ಕೊಟ್ರೆ ಆಮೇಲೆ ನಡ್ಕೊಂಡು ಹೋಗೋದು ಅವ್ರಿಗೆ ಬಿಟ್ಟಿದ್ದು. ವಿ ಜಸ್ಟ್ ಹ್ಯಾವ್ ಟು ಅರೇಂಜ್ ಇಟ್ ಆ್ಯಂಡ್ ಶೋ ದೆಮ್ ದ ಪಾತ್ ಅನ್ನೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೇನಾದರೂ ಪ್ಲ್ಯಾನ್ ಮಾಡಬೇಕು? ಅದಕ್ಕೆ ಈ ಪ್ರೋಗ್ರಾಮ್ ಇದು 1 ಇಯರ್ನಲ್ಲಿ ಏನು ಪ್ರೋಗ್ರಾಮ್ ಮಾಡಿ? 1 ಇಯರಲ್ಲಿ ಫಸ್ಟು ಎಕ್ಸ್ಪೋ ಮಾಡಿದ್ರು, ಓಪನಿಂಗ್ಗೆ ಎಕ್ಸ್ಪೋ ಇತ್ತು. ಅಂಡರ್ ಒನ್ ರೂಫ್ ವಿ ಹ್ಯಾಡ್ ಮೋರ್ ದ್ಯಾನ್ 150 ಸ್ಟಾಲ್ಸ್ ಅನಿಸುತ್ತೆ, ಮೋರ್ ದ್ಯಾನ್ 150 or 200 ಸ್ಟಾಲ್ಸ್ ಇತ್ತು. ಎವ್ರಿ ಸೆಗ್ಮೆಂಟ್, ಎಜುಕೇಷನ್ ಸೆಗ್ಮೆಂಟಿಂದ ಹಿಡಿದು ನೀವು ಇಂಥದ್ದು ಇಲ್ಲ ಅಂತಿಲ್ಲ, ಎಲ್ಲ ಸ್ಟಾಲ್ಸು ಇತ್ತು. ಸೊ ಇಫ್ ಎನಿಬಡಿ ವಾಸ್ ಇಂಟ್ರೆಸ್ಟೆಡ್, ನಂದು ವಿಮೆನ್ ಸೆಗ್ಮೆಂಟ್ ಬರುತ್ತೆ, ಎವ್ರಿಬಡಿ ವರ್ ವೆಲ್ಕಮ್ಡ್ ಅಲ್ಲಿಗೆ. ಸೊ ಅಲ್ಲಿ ಏನೇನು ಇಂಟ್ರೆಸ್ಟ್ ಇದೆ ಅಲ್ಲಲ್ಲೇ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ. ಕಾಂಟ್ಯಾಕ್ಟ್ಸ್ ಇವಾಗ ತುಂಬ ಇಂಪಾರ್ಟೆಂಟು. ಕಾಂಟ್ಯಾಕ್ಟ್ಸ್ ಬಂದು ಆಮೇಲೆ ನಮ್ಮದು ಅದಾದಮೇಲೆ ಸಬ್ ಯೂನಿಟ್ ಥರ ವಿಮೆನ್ ಸೆಗ್ಮೆಂಟಲ್ಲಿ ಮೀಟಿಂಗ್ಸ್ ಆಗುತ್ತಲ್ಲ, ಆವಾಗ ಇಫ್ ಎನಿಬಡಿ ಆರ್ ಇಂಟ್ರೆಸ್ಟೆಡ್, ಬ್ಯಾಂಕ್ ಲೋನ್ ಬೇಕಾ, ಫಿನಾನ್ಷಿಯಲ್ ಸಪೋರ್ಟ್ ಬೇಕಾ, ಬೇರೆ ಥರ ಏನಾದರೂ ಬೇಕಾ, ಫಂಡ್ಸ್ ಇರುತ್ತಾ, ಅದೆಲ್ಲ ಅವ್ರು ಡಿಸ್ಕಷನ್ ಮಾಡಿ ತುಂಬ ಜೆನ್ಯುನ್ ಆಗಿ ಇಂಟ್ರೆಸ್ಟೆಡ್ ಇರೋರಿಗೆ, ಬಿಕಾಸ್ ವಿ ಕಾಂಟ್ ಎಂಟರ್ಟೈನ್ ಎವ್ರಿ ಒನ್. ಸುಮ್ಮನೆ ಬಂದು ಟೈಮ್ ಪಾಸಿಗೆ ಕೇಳ್ಕೊಂಡು ಹೋಗೋರು ಇರ್ತಾರೆ. ತುಂಬ ರಿಯಲಿ ಇಂಟ್ರೆಸ್ಟೆಡ್, ರಿಯಲಿ ಫೋಕಸ್ಡ್ ಅನ್ನೋರಿಗೆ ನಮಗೆ ಗೊತ್ತಾಗ್ಬಿಡುತ್ತೆ ಮಾತಾಡೋದ್ರಲ್ಲೇ. ಸೊ ಅಂಥ ಹೆಣ್ಮಕ್ಳನ್ನ ಚೂಸ್ ಮಾಡಿ ಸಪೋರ್ಟ್ ಮಾಡಿ ಕಾಂಟ್ಯಾಕ್ಟ್ಸ್ ಕೊಡಿಸಿ ಒಂದು ದಾರಿ ತೋರಿಸೋದು ನಮ್ಮ ಕೆಲಸ. ವಿ ಹ್ಯಾವ್ ವೆರಿ ಗುಡ್ ಟೀಮ್, ವೆರಿ ಡೆಡಿಕೇಟೆಡ್ ಟೀಮ್. ಅಲ್ಲಿ ತುಂಬ ಹೆಣ್ಮಕ್ಳಿದ್ದಾರೆ. ನಮ್ಮ ಆ್ಯಬ್ಸೆನ್ಸಲ್ಲೂ ಎಷ್ಟೊಂದು ಕೆಲಸ ಮಾಡೋರೆಲ್ಲ ಅವರು ಎಲ್ಲ ಅವ್ರುಗಳು ಮಾಡ್ತಾ ಇರ್ತಾರೆ ರೆಗ್ಯುಲರ್ ಬೇಸಿಸಲ್ಲಿ. ಎವ್ರಿ ವೀಕ್ ಮೀಟಿಂಗ್ಸ್ ಮಾಡ್ಕೋತಾ ಇರ್ತಾರೆ ಅವ್ರುಗಳು. ತುಂಬ ಮೇಜರ್ ಬಂದಾಗ, ಫೈನಲ್ ಡಿಸಿಷನ್ ಅಂತ ಬಂದಾಗ ನಮ್ಮ ತನಕ ರೀಚ್ ಆಗ್ತಾರೆ. ಇಲ್ಲಿ ಫಸ್ಟ್ ಸರ್ಕಲ್ FC ಏಂಜಲ್ಸ್ ಅಂತ ಓಪನ್ ಮಾಡಿದ್ರು ಒಂದು, ಅದನ್ನು ಇನಾಗ್ರೇಟ್ ಮಾಡಿದ್ರು ಲಾಸ್ಟ್ ಎಕ್ಸ್ಪೋನಲ್ಲಿ. ಅಲ್ಲಿ ಫಂಡಿಂಗ್ ಅದು. ಸೊ ಫಂಡಿಂಗ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ರು ಈಗ. ಮತ್ತು ಪ್ರಶಾಂತ್ ಪ್ರಕಾಶ್ ಅವ್ರು ಇನಾಗ್ರೇಟ್ ಮಾಡಿದ್ದು. ಮತ್ತು ಅದರಲ್ಲಿ ಯಾರಾದರೂ ಸ್ಟಾರ್ಟಪ್ ಮಾಡ್ತಿರೋರು, ಮೆನ್, ವಿಮೆನ್, ಎನಿಬಡಿ, ದೇ ಕ್ಯಾನ್ ಪ್ರಪೋಸ್ ದೇರ್ ಸ್ಟಾರ್ಟಪ್. ಅದಕ್ಕೆ FC ಏಂಜಲ್ಸಿಂದ ಇನ್ವೆಸ್ಟ್ ಮಾಡೋದು ಚಾನ್ಸ್ಗಳಿದೆ ಅದರಲ್ಲಿ. ಸೊ ನೀವು ಆ ಥರ ಫೈನಾನ್ಷಿಯಲಿ ಅಲ್ಲ, FC ಏಂಜಲ್ಸ್ಗೆ ನೀವು ಏನಾದರೂ ಕಾಂಟ್ರಿಬ್ಯೂಷನ್ ನೋಡ್ಬೋದು ಅದು ಮಾಡೋಕ್ಕೆ. ಇಲ್ಲಾಂದರೆ ಇಟ್ ಕ್ಯಾನ್ ಬಿ ಇಂಡಿವಿಜುವಲ್, ಒನ್ ಆನ್ ಒನ್. ಕರೆಕ್ಟ್. ಬಿಕಾಸ್ ಇಲ್ಲಿ ಒಂದು ಫಂಡ್, ದೊಡ್ಡ ಫಂಡ್ ಮಾಡಿ ದೆನ್ ದೇ ಗೋನ್ ಡಿವೈಡ್ ಕರೆಕ್ಟ್ ಇಂಟು ಡಿಫ್ರೆಂಟ್ ಸ್ಟಾರ್ಟಪ್ಸ್, ವಿಮೆನ್ ಓರಿಯೆಂಟೆಡ್ ಯಾರಾದರೂ ಆಗಿರ್ಬೋದು. ಸೊ ಆ ಥರ ಫಂಡ್ ಇದೆ ಹಂಗೆ. ಸೊ ಅಲ್ಲೇನಾದರೂ ಕಾಂಟ್ರಿಬ್ಯೂಷನ್ ಮಾಡ್ಬೋದಾ ನೀವು? ಮೇ ಬಿ ಯುವರ್ ಟೈಮ್ ಆರ್ ಫೈನಾನ್ಷಿಯಲಿ ಎನಿಥಿಂಗ್. ಕರೆಕ್ಟ್, ಅದು ಕೇಳಿದ್ದಾರೆ. ಐ ಆಮ್ ಜಸ್ಟ್ ಲುಕಿಂಗ್ ಇನ್ ಟು ಇಟ್. ಕರೆಕ್ಟ್ ನನಗೆ ಸೆಟ್ ಆಗೋ ಥರ ಯಾರಾದರೂ ಎಂಟರ್ಪ್ರಿನರ್ ಇದ್ದರೆ, ಆ ಬಿಸ್ನೆಸ್ ನನಗೆ ಇಂಟ್ರೆಸ್ಟೆಡ್ ಅನ್ಸಿದ್ರೆ ವಿ ವಿಲ್ ಡೂ ಇಟ್. ಬಿಕಾಸ್ ಅದನ್ನೇ ನಾನು ಹೇಳಿದ್ದೀನಿ ಕೂಡ ನಮ್ಮ ಟೀಮ್ಗೆ. ನನಗೆ ಇಂಟ್ರೆಸ್ಟೆಡ್ ಅನಿಸ್ಬೇಕು, ಬಿಕಾಸ್ ನಾನು ಇನ್ವಾಲ್ವ್ ಮಾಡ್ದೇ ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೂ ಆಗಲ್ಲ. ಅದನ್ನು ನೋಡಿಕೊಂಡು ಐ ವಿಲ್ ಡೂ ಇಟ್ ಅಂತ ಹೇಳಿದ್ದೀನಿ.
ಓಕೆ Yeah. ಓಕೆ. ಇನ್ನೊಂದು ಕ್ವಶನ್ ನಿಮ್ಗೆ ಎಷ್ಟು ಇಷ್ಟ ಆಗ್ತದಲ್ಲ ಗೊತ್ತಿಲ್ಲ. ನೀವೆಷ್ಟು ಸ್ವಾರ್ಥಿ? ಏನು ಕೇಳ್ತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಏನು ಕೇಳ್ತಿದ್ದೀನಿ ಅಂತ. ಸ್ವಾರ್ಥಿ ಅಂತ ಕನ್ನಡದಲ್ಲಿ ಹೇಳಿದ್ರೆ ಒಂದು ಸ್ವಲ್ಪ ಬೇರೆ ಥರ ಅನಿಸ್ಬೋದು. ಸೆಲ್ಫಿಶ್. ಇರಲೇಬೇಕು ಇವಾಗ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಸೆಲ್ಫಿಶ್. ವೈ ನಾಟ್? ಇಟ್ಸ್ ಒನ್ ಲೈಫ್ ಫಾರ್ ಎವ್ರಿ ಒನ್ ಅಲ್ವಾ? ಫಸ್ಟ್ ಚೂಸ್ ಯುವರ್ ಸೆಲ್ಫ್ ಅಂತ. ಚೂಸ್ ಯುವರ್ ಸೆಲ್ಫ್. ಇಟ್ಸ್ ನಾಟ್ ದಟ್ ಹಾಗಂತ ಫ್ಯಾಮಿಲಿ ಎಲ್ಲರನ್ನೂ ಬಿಟ್ಬಿಡಿ ಅಂತ ಅಲ್ಲ. ಬಟ್ ಚೂಸ್ ಯುವರ್ ಇನ್ನರ್ ಪೀಸ್, ಚೂಸ್ ಯುವರ್ ಹ್ಯಾಪಿನೆಸ್, ಚೂಸ್ ಯುವರ್ ಸೆಲ್ಫ್ ಫಸ್ಟ್. ಫಸ್ಟ್ ನಿಮ್ಮನ್ನು ನೀವು ಪ್ರೀತಿಸಿ ಅಲ್ವಾ? ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮಿರರ್ ಮುಂದೆ ನಿಂತ್ಕೊಂಡ್ರೆ ಫಸ್ಟ್ ನಿಮಗೆ ಖುಷಿ ಆಗಬೇಕು. ಇವಾಗ ನಾವು ಇವತ್ತು ಹಿಂಗೆ ರೆಡಿಯಾಗಿ ಬರ್ತೀವಿ ಅಂದರೆ ನಾವು ನಮ್ಮನ್ನು ನೋಡ್ಕೊಂಡ ತಕ್ಷಣ ಖುಷಿ ಆಗಬೇಕು. ಯು ಶುಡ್ ಲವ್ ಯುವರ್ ಸೆಲ್ಫ್, ಯು ಶುಡ್ ಲೈಕ್ ಯುವರ್ ಸೆಲ್ಫ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಐ ಆಮ್ ವೆರಿ ವೆರಿ ಸೆಲ್ಫಿಶ್ ಇನ್ ದಟ್. ನಾನು ಏನು ನೋಡಿದ್ದೇನಂತಂದ್ರೆ ಐ ಸಾ ದ ಡಿ ಪಿನಲ್ಲಿದೆ ಇದು, ಕರೆಕ್ಟ್? ಅಲ್ಲಿ ಡೆಫಿನೇಷನ್ ಟೈಮ್, ಎನರ್ಜಿ ಆ್ಯಂಡ್ ಸ್ಪೇಸ್. ಸೊ ಅದಕ್ಕೋಸ್ಕರ ಕೇಳ್ದೆ ಇದನ್ನ. ಬಟ್ ಯೂಶಲಿ ಈ ಥರದ್ದು ಕ್ವಶನ್ ಕೇಳಿದ್ರೆ ಇಟ್ಸ್ ನಾಟ್ ಅಂಥದ್ದು ಜನ ಕಾಣಿಸಲ್ಲ ಅದು ಕೇಳಿದ್ರೆ. ಬಟ್ ನಿಮ್ಮ ಹತ್ರ ಡಿ ಪಿನಲ್ಲಿ ಇತ್ತಲ್ಲ, ಅದಕ್ಕೋಸ್ಕರ ಇದು ಕೇಳಿದೆ ಇದರ ಅರ್ಥ ಏನು ಅಂತ. Don't entertain everyone into your life, which is not necessary. ನಿಮಗೆ ದಟ್ ಇನ್ನರ್ ಸರ್ಕಲ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾರ ಜೊತೆ ಡೈಲಿ ಮಾತಾಡ್ತೀರಾ, ಯಾರ ಜೊತೆ ಇರ್ತೀರಾ, ಏನು ಮಾತಾಡ್ತೀರಾ, ಏನು ನೋಡ್ತೀರಾ, ಎಲ್ಲ ನಿಮ್ಮನ್ನ ಮೌಲ್ಡ್ ಮಾಡೋಕ್ಕೆ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಚಿಕ್ಕ ಚಿಕ್ಕ ಥಿಂಗೇ ನಿಮ್ಮನ್ನು ಸಕ್ಸಸ್ಫುಲ್ಲಾಗಿ ಮಾಡೋದು. ಇಟ್ಸ್ ನಾಟ್ ಬಿಗ್ ಥಿಂಗ್ಸ್. ನೀವು ಯಾರ ಜೊತೆ ಇರ್ತೀರಾ, ನಿಮ್ಮ ಎನ್ವೈರ್ನ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್. ಹಾಗೇ ಬೆಳ್ಕೊಂಡು ಹೋಗುತ್ತೆ ಮೈಂಡ್ ಸೆಟ್ ಕೂಡ. ನೀವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಏನೋ ಮಾತಾಡ್ಕೊಂಡು ಬೇರೆಯವ್ರ ಬಗ್ಗೆ ರೂಮರ್ಸ್ ಎಲ್ಲ ಮಾಡ್ಕೊಂಡಿದ್ರೆ ಹಾಗೇ ಇರ್ತೀರ. ಇಫ್ ಯು ಟಾಕ್ ಅಬೌಟ್ ಯುವರ್ ವರ್ಕ್, ಯುವರ್ ವಿಷನ್, ಈ ಥರದ್ದೇ ಮಾಡಿದ್ರೆ ಹೀಗೆ ಡೈವರ್ಟ್ ಆಗ್ತೀರ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಚಿಕ್ಕ ಚಿಕ್ಕ ಥಿಂಗ್ಸ್ನ ನೀವು ಕರೆಕ್ಟ್ ಮಾಡಿಕೊಂಡ್ರೆ ಇಟ್ಸ್ ಗುಡ್. ಇನ್ನೊಂದು ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಇದೆ. ನೀವು ಅದನ್ನ ಹೆಂಗೆ ಡಿಫೈನ್ ಮಾಡ್ತಿರೋದು ಗೊತ್ತಿಲ್ಲ. ತುಂಬ ಕಡೆ ನೋಡ್ತೀರಾ, ಇದು ಸ್ವಲ್ಪ ಒಂದ್ಸಲಿ ಹ್ಯೂಮರಸ್ ಆಗು ಇರ್ತದೆ. ಬಟ್ ಡಾಕ್ಟರ್ಗೂ ಡೆಂಟಿಸ್ಟ್ಗೂ ಏನು ಡಿಫ್ರೆನ್ಸು? ನನಗೇನು ಡಿಫ್ರೆನ್ಸ್ ಅನ್ಸಲ್ಲ. ಡೆಂಟಿಸ್ಟ್ ಕೂಡ ಡಾಕ್ಟರೇನೆ. ವೈ ನಾಟ್? ಆ ಥರ ಎಲ್ಲೂ ನಾನು ಡಿಫ್ರೆನ್ಸ್ ಅನ್ನೋದಕ್ಕಿಂತ ದೇ ಆರ್ ಆಲ್ಸೋ ಡಾಕ್ಟರ್ಸ್. ಇಟ್ ಈಸ್ ನಾಟ್ ದ ಡೆಂಟಿಸ್ಟ್ ಅಂತ ಬೈಫಕೇಶನ್ ಮಾಡಲಿಕ್ಕೆ ದೇ ಶುಡ್ ನಾಟ್ ಗೆಟ್ ಡೆಂಟಲ್ ಡಾಕ್ಟರ್ ಅಂತ ಹೇಳಬಾರ್ದು ಅಂತ ಡೆಂಟಿಸ್ಟ್ ಅಂತ ವರ್ಡ್ ಇದೆ. ಇಟ್ ಈಸ್ ನಾಟ್ ದ ಡೆಂಟಿಸ್ಟ್ ಆರ್ ನಾಟ್ ಡಾಕ್ಟರ್ಸ್ ಅಂತ ಅಲ್ಲ. ಕೆಲವು ಕಡೆ ಇದು ಡಿಸ್ಕಷನ್ ನಡೀತದೆ ಒಂದ್ಸಲಿ. ಬಟ್ ಈಗ ಏನು ಡಿಫ್ರೆನ್ಶಿಯೇಷನ್ ಏನಕ್ಕೆ ಹೆಂಗೆ ಇದೆ ಅಂತ. ಓ ಡಾಕ್ಟರ್, ನೋ ಡಾಕ್ಟರ್ ಡೆಂಟಿಸ್ಟ್. ನೋ, ಇಟ್ಸ್ ಅ ಡೆಂಟಲ್ ಡಾಕ್ಟರ್ ಅಂತ ಕೆಲವ್ರು ಅನ್ನೋರು. ಅದಕ್ಕೇನೆ ದ ವರ್ಡ್ ಡೆಂಟಿಸ್ಟ್ ಇಸ್ ಮೋರ್ ಲೈಕ್ ಇದ್ರ ಥರ ಬೈಫಕೇಟ್ ಮಾಡಿ ದೇ ಹ್ಯಾವ್ ಡಿವೈಡೆಡ್ ದ ಬ್ರಾಂಚ್ ಥರ ಅಷ್ಟೇ. ಇಟ್ ಇಸ್ ನಾಟ್ ದಟ್ ದೇ ಆರ್ ನಾಟ್ ಡಾಕ್ಟರ್ಸ್ ಅಂತ. ಬಿಕಾಸ್ ವಿ ಡೂ ಗಿವ್ ಇಂಜೆಕ್ಷನ್ಸ್, ನೋ ಅನಸ್ತೇಷಿಯಾ ಇಂದ ಹಿಡಿದು ಫಾರ್ ಎವ್ರಿಥಿಂಗ್. ಸೊ ಇಟ್ ಇಸ್ ದ ಸೇಮ್ ಹ್ಯೂಮನ್ ಬಾಡಿ. ಇಂಜೆಕ್ಷನ್ ಕೊಟ್ಟರೆ ಇಟ್ ಹ್ಯಾಸ್ ಟು ವರ್ಕ್ ಇನ್ ದ ಸೇಮ್ ವೇ. ದೆನ್ ವೈ ಡೋಂಟ್ ಯು ಕಾಲ್ ಡೆಂಟಿಸ್ಟ್ ಆಸ್ ಅ ಡಾಕ್ಟರ್? ಓಕೆ, ದಟ್ ಸ್ವಲ್ಪ ಅನ್ಕಂಫರ್ಟಬಲ್ ಅದು ಕ್ವಶನ್. ಏನಿಲ್ಲ, ವಿ ಆರ್ ಫೈನ್. ಬಟ್ ಒನ್ ಮೋರ್ ಇಸ್ ಪ್ರಯಾರಿಟಿ. ವಾಟ್ ಇಸ್ ದ ಪ್ರಯಾರಿಟಿ being a woman? Okay, it's you concentrate more on the beauty or the brain, or because you have to work on yourself. What is the priority? ಏನ್ದ್ರ ಮೇಲೆ ಶುರು ಮಾಡಬೇಕು, ಏನೆಲ್ಲ ನೋಡಬೇಕು? ವಿಮೆನ್ಗೆ ಬಿ ಹ್ಯಾಪಿ ವಿತ್ ಯುವರ್ ಓನ್ ಸ್ಕಿನ್ ಆ್ಯಂಡ್ ಯುವರ್ ಓನ್ ಬ್ಯೂಟಿ. ಡೋಂಟ್ ಕಾನ್ಸಂಟ್ರೇಟ್ ಆನ್ ಅವರ್ ಎಕ್ಸ್ಟರ್ನಲ್ ಬ್ಯೂಟಿ. ಆಚೆ ಬ್ಯೂಟಿ ಫೇಡ್ ಆಗುತ್ತೆ ಬೈ ಪಾಸಿಂಗ್ ಇಯರ್ಸ್. ಕೀಪ್ ದಟ್ ಇನ್ನರ್ ಬ್ಯೂಟಿ. ನೀವು ಫಸ್ಟ್ ಒಬ್ರಿಗೆ ನೋಡಿದ್ರೆ, ಫಸ್ಟ್ ಮೀಟಲ್ಲಿ ನೀವು ನೋಡಿದ ತಕ್ಷಣ ಒಂದು ಸ್ವಲ್ಪ ಚೆನ್ನಾಗಿದ್ದರೆ ನಿಮಗೆ ಖುಷಿ ಅನಿಸ್ಬೋದು. ಬಟ್ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವ್ರ ಗುಣ ಚೆನ್ನಾಗಿದ್ದರೆ, ಅವ್ರು ಚೆನ್ನಾಗಿಲ್ಲ ಅಂದರೂ ನಿಮಗೆ ಚೆನ್ನಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಕೀಪ್ ದಟ್ ಇನ್ನರ್ ಬ್ಯೂಟಿ. ನಿಮ್ಮ ಕ್ಯಾರೆಕ್ಟರು, ನಿಮ್ಮ ಪರ್ಸ್ನಾಲಿಟಿ, ಅದನ್ನು ಬಿಲ್ಡ್ ಮಾಡ್ಕೋಬೇಕು. ಆ್ಯಂಡ್ ಅದೇ ಹೇಳಿದ್ನಲ್ಲ, ಸೆಲ್ಫಿಶ್ ಅಂತ. ವಿ ಹ್ಯಾವ್ ಟು ಬಿ ಸೆಲ್ಫಿಶ್. ಸ್ಪೆಷಲಿ ಇವಾಗ ನಂದು ಯೋಗ ಆಗಿರ್ಬೋದು, ಈ ಡಾಕ್ಟರು ಎಲ್ಲ ಇನ್ಕ್ಲೂಡ್ ಆಗಿ ನಮ್ಮ ಯೋಗ ಸರ್ ಒಂದು ಮಾತು ಹೇಳಿದರು, 10 years 1 decade ಆದಮೇಲೂ ನೀವು ಇದೇ ಥರ ಕಾಣಿಸಿದ್ರೆ ಅದು ಕೂಡ ಒಂದು ದೊಡ್ಡ ಸಾಧನೆ ಅಂತ. ಸೊ ಹಾಗೆ ನೀವು ಊಟ ತಿನ್ನೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ನಿಮ್ಮ ಲುಕ್ಸ್ ಸುಮ್ಮನೆ ಬಂದ್ಬಿಡಲ್ಲ. ಅದು ದೆರ್ ಇಸ್ ಅ ಡೆಡಿಕೇಶನಲ್ಲಿ. ನೀವು ಹಾಗೆ ಯಂಗಾಗಿ ಕಾಣಿಸ್ಬೇಕಂದ್ರೆ ಅಲ್ಲಿ ಅಷ್ಟು ಹಾರ್ಡ್ ವರ್ಕ್ ಇರುತ್ತೆ, ಅಷ್ಟು ಡೆಡಿಕೇಟ್ ಮಾಡಿರ್ತಾರೆ. ಎಷ್ಟೋ ದಿನಗಳು ಊಟಗಳು, ಇಷ್ಟ ಆಗಿರೋ ಊಟ ತ್ಯಾಗ ಮಾಡಿರ್ತಾರೆ.
ಜಂಕ್ ಫುಡ್ಸ್ ತಿಂದಿರಲ್ಲ, ಅದೊಂದು ಪ್ಯಾಟ್ರನ್ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಅದೆಲ್ಲ ಅದಿರೋದ್ರಿಂದ ಔಟರ್ ಬ್ಯೂಟಿ ಆ್ಯಂಡ್ ವಾಟ್ ಎವರ್ ಇಸ್ ರಿಫ್ಲೆಕ್ಟೆಡ್ ಇನ್ಸೈಡ್ ಏನಿದೆ ಅದು ಕೂಡ ರಿಫ್ಲೆಕ್ಟ್ ಆಗುತ್ತೆ ಹೊರಗಡೆ. ನೀವು ಹೊರಗಡೆ ಎಲ್ಲ ಸುಮ್ಮನೆ ಏನೇನೋ ಥಾಟ್ಸಿಂದ ಹಿಡಿದು ಎಲ್ಲ ಅನ್ವಾಂಟೆಡ್ ಥಿಂಗ್ಸ್ ತುಂಬ್ಕೊಂಡ್ಬಿಟ್ಟು ಹೊರಗಡೆ ಗ್ಲಾಮರಸ್ಸಾಗಿ ಕಾಣಿಸೋಕ್ಕಾಗಲ್ಲ. ಕೀಪ್ ಯುವರ್ ಸೆಲ್ಫ್ ಕ್ಲೀನ್ ಇನ್ಸೈಡ್, ಸೊ ದ್ಯಾಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಔಟ್ಸೈಡ್. ಓಕೆ, ಸೊ ಯು ಬಿಲೀವ್ ಇನ್ ಸ್ಟೈಲ್, ಲೈಫ್ ಸ್ಟೈಲ್ ಆಗಿರ್ಬೋದು, ಇಲ್ಲ ಹೆಂಗೆ ಕಾಣಿಸ್ತೀರಿ ಅಂತ ಇರ್ಬೋದು. ನಿಮ್ಮ ಐಕಾನ್ ಯಾರು, ಸ್ಟೈಲ್ ಐಕಾನ್? ನನಗೆ ಮುಂಚೆ SM ಕೃಷ್ಣ ಸರ್ ಇಷ್ಟ ಇದ್ದರು ನಾನು ಚಿಕ್ಕವಳಿರುವಾಗ. ಆವಾಗ ಸರು ಸಿಲಿಕಾನ್ ಸಿಟಿ ಅಂತ ಬ್ಯಾಂಗ್ಳೂರ್ನ ಸಿಂಗಪೂರ್ ಮಾಡೋಕ್ಕೆ ಅಂತ ಎಲ್ಲ ಮೆಟ್ರೋ ಎಲ್ಲ ತೊಗೊಂಬಂದರು. ಐ ವಾಸ್ ವೆರಿ ಸ್ಮಾಲ್ ಅವಾಗ. ಆವಾಗಲೇ ಸರ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಅದು ಬಿಟ್ಟರೆ ನನಗೆ ಆ್ಯಕ್ಟ್ರೆಸ್ ರಮ್ಯಾ ಅವರು ಕನ್ನಡದಲ್ಲಿ, ಸೊ ಅವರು ಕೂಡ ತುಂಬ ಇಷ್ಟ ಆಗ್ತಾಯಿತ್ತು. ಪ್ರಾಪರ್ ಸ್ಟೈಲ್ ಐಕಾನ್ ಅನ್ನೋದಕ್ಕಿಂತ ರಮ್ಯಾ ಮ್ಯಾಮ್ ಕೂಡ ಅವಾಗಿನ ಜನ್ರೇಷನಲ್ಲಿ ಶಿ ವಾಸ್ ಒನ್ ಆಫ್ ದ ಬೆಸ್ಟ್ ಫೈನೆಸ್ಟ್ ಆ್ಯಕ್ಟ್ರೆಸ್, ಸ್ಟೈಲ್ ಐಕಾನ್. ಮತ್ತು ನಿಮ್ಮ ರೋಲ್ ಮಾಡೆಲ್ ಯಾರು, ಪ್ರೊಫೆಷ್ನಲಿ ಸಾಧನೆ ಮಾಡಿರೋರಾಗಲಿ ಅಂಥವ್ರಲ್ಲಿ? ನನಗೆ ರತನ್ ಟಾಟಾ ಸರ್ ಇಷ್ಟ ತುಂಬ. ಬಿಕಾಸ್ ಅವರು ಏನು ಮಾಡಿದ್ದಾರೆ, ಜನಕ್ಕೋಸ್ಕರ ಜಾಸ್ತಿ ಮಾಡಿದ್ದಾರೆ. he was, maybe I don't know, he didn't had the family ಅಂತನೋ ಏನೋ ಗೊತ್ತಿಲ್ಲ, ಬಟ್ ಸೋ ಮಚ್ ಗುಡ್ ಥಿಂಗ್ಸ್ he has done to the people. ಸೊ ಹಾಗಾಗಿ he is my inspiration. ಈಗ ಲಿವಿಂಗ್ ಲೆಜೆಂಡ್ಸಲ್ಲಿ ಕರೆಂಟ್ಲಿ ಯಾರಿರ್ಬೋದು ನಿಮಗೆ ರೋಲ್ ಮಾಡೆಲ್ ಆಗಿ? ಹೆಂಗಿರೋರು ಅಂಥವ್ರು ಯಾರಿರ್ಬೋದು ಜಾಸ್ತಿ ಇನ್ಸ್ಪೈರ್ ಆಗೋರು? ಸುಧಾಮೂರ್ತಿ ಮ್ಯಾಮ್ ಇದ್ದಾರೆ. ಬಿಕಾಸ್ ಶೀ ಈಸ್ ದ ಒನ್ ಹೂ ಹ್ಯಾಸ್ ಜನಗಳಿಗೆ ತೋರಿಸಿದ್ದಾರೆ, ನಿಮಗೆ ಗ್ರ್ಯಾಂಡ್ ಲೈಫ್ ಸ್ಟೈಲ್ ತೋರಿಸ್ಲೇಬೇಕು ರಿಚ್ ಇದ್ದರೆ ಅಂತ ಏನು ಅವಶ್ಯಕತೆ ಇಲ್ಲ. ನೀವೇನು ಅಷ್ಟು ಸಿಂಪಲ್ಲಾಗಿದ್ದರೂ ಕೂಡ ನಿಮಗೆ ಸಿಗೋ ಬೆಲೆ ನಿಮಗೆ ಸಿಗುತ್ತೆ ನೀವು ಮಾಡೋ ಸಾಧನೆಯಲ್ಲಿ ಅಂತ. ಶೀ ಈಸ್ ಒನ್ ಲೈವ್ ಎಕ್ಸಾಂಪಲ್. ಮತ್ತು ಫ್ಯೂಚರ್ ಅಂತ ಅಂದ್ಬಿಟ್ಟು ನೀವು ಆಗಲೇ ಹೇಳಿದ್ರಿ, ದೊಡ್ಡ ಆಸೆ ಇರೋದೇನಂತಂದರೆ ಹಾಸ್ಪಿಟಲ್ ಮಾಡಬೇಕು, ನಿಮ್ದು ಓನ್ ಹಾಸ್ಪಿಟಲ್ ಅಂತ. ಮತ್ತು ಫ್ಯಾಮಿಲಿನಲ್ಲಿ ಮತ್ತು ಎನಿ ಅದರ್ ಸೆಕ್ಟರ್, ಬೇರೆ ಇನ್ನೇನಾದರೂ, ವಾಟ್ ಇಸ್ ಯುವರ್ ಫ್ಯೂಚರ್ ಯು ಆ್ಯಸ್, ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸ್ನಲ್ ಆಗಿ ಫ್ಯೂಚರ್ ಹೆಂಗೆ ಕಾಣಿಸ್ತಾ ಇದೆ? ಮೇ ಬಿ ಇನ್ನೊಂದು 10 ವರ್ಷ ಆದಮೇಲೆ ಎಲ್ಲಿರಬೇಕು, ಏನಾಗಿರಬೇಕು, ಏನೆಲ್ಲ ಮಾಡಿರಬೇಕು ಅಂತ? ನನ್ನ ರೋಲ್ ಮಾಡೆಲ್ ಅದೇ ಹೇಳಿದ್ನಲ್ಲ, ರತನ್ ಟಾಟಾ ಸರ್ ಅಂತ. ಐ ವಾಂಟ್ ಟು ಹೆಲ್ಪ್ ಪೀಪಲ್. ಈಗ ಹಾಸ್ಪಿಟಲ್ ಅಂತ ಅಂದ್ರೂ ಅಷ್ಟೇ, ಅವರು ಒಂದು ನೋವಲ್ಲಿ ಒಳಗೆ ಬರ್ತಾರೆ, ಆಚೆ ಹೋಗುವಾಗ ಏನು ಡಿಸೀಸ್ ಇರುತ್ತೆ ಅದು ಕ್ಯೂರ್ ಮಾಡಿಸ್ಕೊಂಡು ಹೋದರೆ ಅವ್ರ ಮುಖದಲ್ಲ ಖುಷಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಅದು ನಮಗೆ ಅದನ್ನು ನೋಡಿ ಸ್ಯಾಟಿಸ್ಫೈ ಆಗಿದೆ. ದಟ್ ಈಸ್ ಕಾಲ್ಡ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಅದು ಫಿನಾನ್ಸ್ ಆಗಿರ್ಬೋದು, ದುಡ್ಡು, ಅದೆಲ್ಲ ನಿಮಗೆ ಸೆಕೆಂಡ್ರಿ ಬಂದುಬಿಡುತ್ತೆ. ಬಿಸ್ನೆಸ್ ಇರಲೇಬೇಕು, ಬಿಸ್ನೆಸ್ ಇಲ್ಲದೆ ನೀವು ಏನೋ ಮಾಡಲಿಕ್ಕಾಗಲ್ಲ. ಬಟ್ ಏನಂದರೆ ಈ ಸೆಗ್ಮೆಂಟಲ್ಲಿ, ಬಿಕಾಸ್ ಮೇ ಬಿ ನಾನು ಅದೇ ಓದಿರೋದ್ರಿಂದ ನನಗೆ ಅದೇ ಇಷ್ಟ. ಎಂಡ್ ಆಫ್ ದ ಡೇ ಪ್ರಿಷಿಯಸ್ ಥಿಂಗ್ ಇಸ್ ಲೈಫ್. ನೀವೊಬ್ಬರು ಲೈಫ್ ಸೇವ್ ಮಾಡ್ತಿದ್ದೀರಾ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ಇಫ್ ಯು ಆರ್ ಟ್ರೈಯಿಂಗ್ ಯುವರ್ ಬೆಸ್ಟ್ ಟು ಸೇವ್ ಒನ್ ಲೈಫ್ ಅಂದರೆ ಅದೇ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ನೋ ಟು ದ ಪೀಪಲ್. ವಾಟ್ ಎಲ್ಸ್ ಯು ಕ್ಯಾನ್ ಡೂ? ಇಫ್ ಯು ಸೇವ್ ಸಮ್ವನ್ಸ್ ಲೈಫ್ ಆ್ಯಂಡ್ ಯು ಸೆಂಡ್ ದೆಮ್ ಬ್ಯಾಕ್ ಹೋಮ್ ಅಂದರೆ ಅದು ನಿಮಗೆ ಒಂದು ಅವತ್ತಿನ ದಿನ ನೈಟ್ ಮಲ್ಕೊಳ್ಳುವಾಗ ಅದು ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಸಮಥಿಂಗ್ ಐವ್ ಡನ್ ಟುಡೇ ಅಂತ. ಓಕೆ, ಫೈನ್. ಕೊನೆಯದಾಗಿ ನಿಮ್ಮ ಜನ್ರೇಷನ್, ನಿಮ್ಮ ಯಂಗರ್ ಜನ್ರೇಷನ್, ನಿಮ್ಮ ಜನ್ರೇಷನ್ ಇಂಪಾರ್ಟೆಂಟ್ ಈಗ, ಯಂಗರ್ ಜನ್ರೇಷನ್, ಅವ್ರಿಗೆ ಕೊನೆಯದಾಗಿ ಏನು ಮೆಸೇಜ್ ಕೊಡಬೇಕು ಅಂತೀರ ನೀವೀಗ? ನಮ್ಮ ಜನ್ರೇಷನ್ ಇವಾಗ ಆಲ್ರೆಡಿ ವಿ ಆರ್ ಆಲ್ ಇನ್ ದ mid-30s, ಸೊ ನಾವು ಪೇರೆಂಟಿಂಗ್ ಫೇಸಲ್ಲಿದ್ದೀವಿ ಇವಾಗ. ಸೊ ನಾವು ಓನ್ಲಿ ವಿ ಹ್ಯಾವ್ ಟು ಸ್ಟಾರ್ಟ್ ಮೌಲ್ಡಿಂಗ್ ಅವರ್ ಚಿಲ್ಡ್ರನ್, ಬಿಕಾಸ್ ಫ್ಯೂಚರ್ ಇಸ್ ಲುಕಿಂಗ್ ವೆರಿ ಒಂಥರ ಇವಾಗಿನ ಮಕ್ಕಳಿಗೆ ಮೆಂಟಲಿ ದೇ ಆರ್ ನಾಟ್ ಸ್ಟ್ರಾಂಗ್ ಬಿಕಾಸ್ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಆ್ಯಂಡ್ ಅರೌಂಡ್. ಸೊ ಅವರು ಮೆಂಟಲಿ ದೇ ಆರ್ ನಾಟ್ ಸ್ಟ್ರಾಂಗ್. ಎಲ್ಲರಿಗೂ ಸಕ್ಸಸ್ಫುಲ್ ಆಗಬೇಕು, ಎಲ್ಲರಿಗೂ ರಿಚ್ ಆಗಬೇಕು, ಟಾರ್ಗೆಟ್ ಅದೇ. ಬಟ್ ಹೆಂಗಾಗೋದಂತ ಯಾರಿಗೂ ಗೊತ್ತಿಲ್ಲ. ನೀವು ಯಾವುದಾದ್ರೂ ಇನ್ಸ್ಟಾಗ್ರಾಮ್ ತೆಗೆದ್ರೆ ಎಲ್ಲರೂ ತೋರಿಸೋದೆ ಬೆನ್ಸ್ ಕಾರು, BMW, ಪಾರ್ಷೆ, ಲ್ಯಾಂಬೋರ್ಗಿನಿ ಹೀಗೆ ತೋರಿಸ್ತಾರೆ. ಎಲ್ಲರೂ ಬ್ರ್ಯಾಂಡೆಡ್ ಬ್ಯಾಗ್ಸ್ ಇಟ್ಕೊಂಡೇ ತೋರಿಸ್ತಾರೆ. ಬಟ್ ಎಲ್ಲ ಮಕ್ಕಳಲ್ಲೂ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಹಾಗೆ ಲೈಫ್ ಸ್ಟೈಲ್ ಮಾಡಬೇಕು ಅಂತ. ಬಟ್ ಅಲ್ಲಿಗೆ ಹೆಂಗೆ ರೀಚ್ ಆಗೋದಂತ ಯಾರೂ ತೋರಿಸ್ತಿಲ್ಲ. ಜೊತೆಗೆ ಅದನ್ನು ಆಗಲಿಲ್ಲ ಅಂದರೆ ಡಿಪ್ರೆಷನ್ನು ಹೋಗಬಾರ್ದಲ್ಲ.
ಸೊ ಹಿಂಗೂ ಆರಾಮ್ ಲೈಫ್ ಲೀಡ್ ಮಾಡ್ಕೋಬೋದು. ಈ ಥರ ಸಿಂಪಲ್ ಲೈಫ್ ಸ್ಟೈಲಲ್ಲೂ ಜೀವನ ಇದೆ ಅಂತ ಅದನ್ನು ಕೂಡ ನಾವು ವಿ ಶುಡ್ ಶೋ ದೆಮ್ ಆಲ್ ದಟ್. ನಮ್ಮ ಏಜ್ ಪೇರೆಂಟಿಂಗ್ ಮಾಡೋರಿಗೆ ದಿಸ್ ಇಸ್ ದ ಅಡ್ವೈಸ್. ಇವಾಗಲೇ ಮಕ್ಕಳನ್ನ ಪ್ರಿಪೇರ್ ದೆಮ್ ಈವನ್ ಫಾರ್ ಫೇಲ್ಯೂರ್, ಈವನ್ ಫಾರ್ ಸಕ್ಸಸ್. ಸಕ್ಸಸ್ ಬಂದರೂ ತಲೆಗೆ ಹೋಗಬಾರ್ದು, ಫೇಲ್ಯೂರ್ ಬಂದ್ರೂ ತಲೆಗೆ ಹೋಗಬಾರ್ದು. ಬ್ಯಾಲೆನ್ಸ್ ಇಟ್. ಆ ಕಾನ್ಫಿಡೆನ್ಸ್ ಮಕ್ಕಳಲ್ಲಿದ್ದರೆ ಈಸಿ. ಓಕೆ ಓಕೆ. ಸೊ ನೀವು ಆಲ್ಮೋಸ್ಟ್ ತುಂಬ ಟೈಮ್ ಕೊಟ್ಟಿದ್ರಿ ಇದಕ್ಕೆ. ಯಾ, ಎಷ್ಟೊಂದು ವಿಷಯಗಳು ತಿಳಿಸಿದ್ರಿ ಇಲ್ಲಿ. ವೀಕ್ಷಕರಿಗೆ ಎಲ್ರಿಗೂ ಇದು ಇಂಟ್ರೆಸ್ಟಿಂಗ್ ಇರ್ಬೋದು, ಮತ್ತು ವಿಷಯಗಳು ಇಂಟ್ರೆಸ್ಟಿಂಗ್ ಆಗ್ಬೋದು, ಮತ್ತು ಅದರಿಂದ ಎಷ್ಟು ಅವರ ಲೈಫ್ಗೆ ಅಡಾಪ್ಟ್ ಮಾಡ್ಕೋಬೋದು, ಯಾವ ದಾರಿಲಿ ಹೋಗ್ಬೋದು, ಅವ್ರ ಕೆಪಾಸಿಟಿ ಏನಿದೆ ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ಅವರು ಕೆಪಾಸಿಟಿಗಳು ಅವರು ಐಡೆಂಟಿಫೈ ಮಾಡಬೇಕಾ ಇಲ್ಲ ಬೇರೆಯವ್ರು ಐಡೆಂಟಿಫೈ ಮಾಡಬೇಕಾ? ಬಿಕಾಸ್ ನೀವು ಒಂದು ವಿಷಯ ಹೇಳಿದ್ರಿ ಮಧ್ಯದಲ್ಲಿ, ಏನಂತ ನಿಮಗೆ ಯಾರೋ ಫ್ರೆಂಡು ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಇದು ಮಾಡ್ಬೋದು ನೀನು ಅಂತ. ಸೊ ಅಂಥವ್ರು ಸರ್ಕಲ್ ಇರಬೇಕು, ಇಲ್ಲ ಅಂತಂದರೆ ನೀವೇನೇ ಬೇರೆ ಆ್ಯಕ್ಟಿವ್ ಆಗಿರಬೇಕು. ಅದೇ ಹೇಳಿದ್ದು ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಡೇ ಟು ಡೇ ರುಟೀನೇ ನಿಮ್ಮನ್ನು ಮೌಲ್ಡ್ ಮಾಡೋದು. ಬಿ ವಿತ್ ಸಚ್ ಪೀಪಲ್, ಯಾರು ನಿಮಗೆ ಮೋಟಿವೇಟ್ ಮಾಡ್ತಾರೆ, ಯಾರು ಇನ್ಸ್ಪೈರ್ ಮಾಡ್ತಾರೆ, ಯಾರು ನಿಮ್ಮ ಸಕ್ಸಸ್ಗೆ ನಿಜವಾಗ್ಲೂ ಖುಷಿಯಾಗಿದ್ದಾರೆ ಅಂಥವ್ರನ್ನ ಚೂಸ್ ಮಾಡಿ. ಒಬ್ಬರೇ ಇದ್ರೂ ಪರವಾಗಿಲ್ಲ, ಇಬ್ಬರೇ ಇದ್ರೂ ಪರವಾಗಿಲ್ಲ, ಸಾಕು. ಡೋಂಟ್ ಬಿ ವಿತ್ 100 ಪೀಪಲ್ ಯಾರು ನಿಮ್ಮನ್ನು ಅಗೇನ್ಸ್ಟ್ ಮಾಡ್ತಿದ್ದಾರೆ, ಡಿಮೋಟಿವೇಟ್ ಮಾಡ್ತಿದ್ದಾರೆ, ತಪ್ಪು ದಾರಿ ತೋರಿಸ್ತಿದ್ದಾರೆ. ಅಂಥವ್ರ ಜೊತೆ ಇದೇನು ಯೂಸು? ಒಬ್ಬರ ಜೊತೆನೇ ರೀ ಹೂ ಆರ್ ರಿಯಲಿ ಫೋಕಸ್ಡ್, ಹೂ ಆರ್ ಗೈಡಿಂಗ್ ಯು ಟುವರ್ಡ್ಸ್ ರೈಟ್ ಪಾತ್. ಸೊ ಅಂಥವ್ರನ್ನ ನೀವು ಚೂಸ್ ಮಾಡಬೇಕು, ಯಾರು ನಮ್ಗೆ ಒಳ್ಳೆಯವರು ಅಂತ. ವೆಜಿಟೇಬಲ್ಸ್ ಪಿಕ್ ಮಾಡುವಾಗ ನಮಗೆ ಗೊತ್ತಾಗುತ್ತಲ್ವ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ದಟ್ ಈಸ್ ಹೌ ಯು ಹ್ಯಾವ್ ಟು ಚೂಸ್ ಯುವರ್ ಪೀಪಲ್ ವೆರಿ ವೈಸ್ಲಿ. ಅದು ತುಂಬ ಇಂಪಾರ್ಟೆಂಟ್ ಇವಾಗ. ಓಕೆ. ಸೊ ಇಲ್ಲಿ ತನಕ ಇಷ್ಟು ಟೈಮ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಗ್ಲ್ಯಾಡ್ FC ಸರ್ಕಲಿಂದ ಇದೊಂದು ಪಾಡ್ಕಾಸ್ಟ್ ಚಾನೆಲ್ ಓಪನ್ ಆಗಿದೆ. ಆ್ಯಂಡ್ FC ಸರ್ಕಲ್ ತುಂಬಾ ಒಳ್ಳೇದು ಮಾಡ್ತಾ ಇದೆ ನಮ್ಮ ವೀಕ್ಷಕರಿಗೆ, ಪ್ರತಿಯೊಬ್ಬರಿಗೂ. ಅದು ತುಂಬ ಹೆಲ್ಪ್ ಮಾಡಿದೆ. ಎಂಟ್ರಪ್ರಿನರ್ಸ್ಗಾಗಲಿ, ಕನ್ಸುಗಳು ಇಟ್ಕೊಂಡು ಬಂದವ್ರಿಗಾಗಲಿ, ಇಟ್ಸ್ ಅ ವೆರಿ ಗುಡ್ ಸರ್ಕಲ್. ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿ ಆ್ಯಂಡ್ ಮೇಕ್ ಯೂಸ್ ಆಫ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ಇನ್ವೈಟಿಂಗ್ ಮೀ. I'm so glad that I'm seeing you after so many years and yet we have that same friendship. Yeah. Thank you so much. ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಬೇಕಾದ್ರೆ ಇನ್ನೊಂದ್ಸಲಿ ಕನೆಕ್ಟ್ ಆಗೋಣ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಒಂದು ಸ್ವಲ್ಪ ಟೈಮ್ ಆದಮೇಲೆ ಇನ್ನೊಂದಷ್ಟು ಚೇಂಜಸ್ ಆಗಿರ್ಬೋದು, ಇನ್ನೊಂದು ಸಾಧನೆಗಳಾಗಿರ್ಬೋದು. ಅದನ್ನೆಲ್ಲ ವಿಲ್ ಟ್ರೈ ಟು ಬ್ರಿಂಗ್ ಇಟ್ ಟು ಅದರ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. Thank you. ನಮಸ್ಕಾರ.